ಕರ್ನಾಟಕದಲ್ಲಿರುವ ಏಕೈಕ ಮಾಡೆಲ್ಲು ಒರಳು ಕಲ್ಲಿನ ಎತ್ತಿನ ಗಾಣ. ಇದು ದೇಸಿ ಎತ್ತುಗಳು ಕಟ್ಟಿದ್ದೀವಿ. ಇದು ಅಮೃತ್ ಮಹಲು, ಇನ್ನೊಂದು ಹಳ್ಳಿಕಾರ ಅಂತ ಇದೆ. 2 ದೇಸಿ ಎತ್ತುಗಳನ್ನ ಕಟ್ಟಿ ಇದನ್ನು ಮಾಡ್ತಾ ಇದ್ದೀವಿ. ಸೊ ಇಷ್ಟು ಒಳಗಡೆ ಹೋಗಿದೆ, 3.5 ಟನ್ ಇದೆ ಇದು ಕಲ್ಲಿದು. ಸೊ ಬೇರೆ ಕಡೆ ಎಲ್ಲ ನೀವು ಗಾಣಗಳಲ್ಲಿ ನೋಡಲ್ಲಿ ಕೆಳಗಡೆನೂ ಸುತ್ತಿರುತ್ತೆ. ಇದರಲ್ಲಿ ಏನಂದರೆ ಇದು ಫಿಕ್ಸ್ ಇರುತ್ತೆ, ಮನೇಲಿ ಕೈಯಲ್ಲಿ ರುಬ್ತೀವಲ್ಲ, ಸೊ ಅದು ಒಳಕಲ್ ಟೆಕ್ನಾಲಜಿ. ಇದು ಈ ಒಂದು ಮೆಥಡಾಲಜಿ ಪ್ಯೂರೆಸ್ಟ್ ಕೋಲ್ಡ್ ಪ್ರೆಸ್ ಆಯಿಲ್ ಅಂದರೆ ಇದೊಂದೇ. ಬೇರೆ ನೋಡಿ, ಇದು ಎಣ್ಣೆ ತೆಗೆದಾಗ ಬಿಸಿಯಾಗಿರಬಾರ್ದು. ಸೊ ಇಲ್ಲಿಂದ ಎಣ್ಣೆ ಬರುವಂಥದ್ದು, ಇಲ್ಲಿ ಎಣ್ಣೆ ಸಂಗ್ರಹ ಆಗಿರ್ತದೆ ನಿಮಗೆ. ಇದು ಬಾಗೆ ಮರ ಅಂಥೇಳಿ. ಇದೇ ಮರನೇ ಯಾಕೆ ಬಳಸ್ತೀವಿ ಅಂದರೆ, ಬೇರೆ ಮರ ಹಾಕಿದ್ರೆ ಅದರಲ್ಲಿ ಪಾಯ್ಸನಸ್ ಆಗುತ್ತೆ. ಜಾಲಿ ಮರ ಎಲ್ಲ ಹಾಕಿದ್ರೆ ಎಣ್ಣೆನಲ್ಲೂ ಪಾಯ್ಸನಸ್ ಆಗುತ್ತೆ. ಇದರಲ್ಲಿ ಮೆಡಿಸಿನಲ್ ಪ್ರಾಪರ್ಟೀಸ್ ಇರುತ್ತೆ ಬಾಗೆ ಮರದಲ್ಲಿ. ಸರ್ ಈಗ ನೀವು ನೋಡ್ತಾ ಇರೋದು ಕಡಲೆಕಾಯಿ ಎಣ್ಣೆ. ಇದು ನೋಡಿ ನಾವು ಗ್ಲಾಸ್ ಬಾಟ್ಲಲ್ಲಿ ಹಾಕ್ಕೊಡ್ತೀವಿ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಅಲ್ಲಿ ಹಾಕಲ್ಲ. ಮೊದಲನೇದಾಗಿ ಪ್ಲಾಸ್ಟಿಕ್ ಹಾಕೋದ್ರಿಂದ ಏನಾಗುತ್ತೆ, ಅದು ಪೆಟ್ರೋಲಿಯಂ ಪ್ರಾಡಕ್ಟು. ಇದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಭಾಳಷ್ಟು ಜನ ಕಸ್ಟಮರ್ ಫೀಡ್ಬ್ಯಾಕ್ ಬಂದು ಹೇಳೋದು, ಗ್ಯಾಸ್ಟ್ರಿಕ್ ತುಂಬ ಜನ ಕಡಿಮೆ ಆಗಿದೆ, ಕೊಲೆಸ್ಟ್ರಾಲ್ ಮಾತ್ರೆ ತೊಗೊಂಡವರೆಲ್ಲ ನಿಲ್ಲಿಸಿದ್ದಾರೆ. ತುಂಬ ಜನ ಕೊಲೆಸ್ಟ್ರಾಲ್ ಅಂತ ಎದುರ್ಕೊಂತಿದ್ದಾರೆ. ಆ್ಯಕ್ಚುಲಿ ಗುಡ್ಡು ಬ್ಯಾಡ್ ಕೊಲೆಸ್ಟ್ರಾಲ್ ಇರುತ್ತೆ. ಯೂಸ್ ಮಾಡಿದ್ಮೇಲೆ ತುಂಬ ಜನ ಮಾತ್ರೆ ನಿಲ್ಲಿಸಿದ್ದಾರೆ ಕೊಲೆಸ್ಟ್ರಾಲ್. ಇದರಲ್ಲಿ ಜೊತೆ ಕೋಲಿನ್ ಅನ್ನೋ ಅಂಶ ತಲೆ ಚುರುಕಾಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದು ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ಬರ್ದಂಗೆ ತಡೆಗಟ್ಟುತ್ತೆ. ತುಂಬಾ ಹಾರ್ಟ್ ಬ್ಲಾಕೇಜ್ ಆಗೋದನ್ನು ತಡೆಯುತ್ತೆ. ಮಲ್ಟಿಪರ್ಪಸ್ ಬೆನಿಫಿಷಿಯಲ್ ಇದೆ ಒಂದು ಯೂಸ್ ಮಾಡೋದ್ರಿಂದನೇ. ಸೊ ಹಾಗಾಗಿ ಬಡವರ ಬಾದಾಮಿ ಕಡಲೆಕಾಯಿ ಅಂತೀವಲ್ಲ, ಹಾಗೆ ಬಾದಾಮಿನಲ್ಲಿರೋವಂಥ ಒಳ್ಳೆ ಗುಣಗಳು ಈ ಕಡಲೆಕಾಯಿ ಬೀಜದಲ್ಲಿರುತ್ತೆ. ಮತ್ತು ಹಾಗೆ ಕುಡಿಯೋದ್ರಿಂದ ತುಂಬ ಜನ ನಮ್ಮ ಹತ್ರ ಕುಡಿಯೋಕ್ಕೆ ತೊಗೊತಾರೆ ಇದನ್ನು ಖಾಲಿ ಹೊಟ್ಟೆಯಲ್ಲಿ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ವೆಯ್ಟ್ ಲೆಸ್ ಆಗುತ್ತೆ. ಸೊ ನಮ್ಮಲ್ಲಿ ಧನರಾಜನ್ ಅವರು 1 ವರ್ಷದಲ್ಲಿ 11 kg ವೆಯ್ಟ್ ಲಾಸ್ ಆಗಿದೆ ಅವ್ರದ್ದು. ಯೂಸ್ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ನನ್ನನ್ನು ಸೇರಿ ನಮ್ಮ ಮನೆಯವರೆಲ್ಲ ಆರೋಗ್ಯವಾಗಿದ್ದಾರೆ. ಹೆಚ್ಚಿನದಾಗಿ ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಮತ್ತು ಮಂಡಿ ಸವೆತ ಅದೆಲ್ಲ ಇರ್ತಿತ್ತು. ಅದರಿಂದ ಚೆನ್ನಾಗಿದ್ದೀವಿ, ಆರೋಗ್ಯವಾಗಿದ್ದೀವಿ. ನಮ್ಮ ಮಗನಿಗೆ ಇದನ್ನೇ ಕೊಡ್ತಾ ಬಂದಿದ್ದೀವಿ. ಇದು ಕೊಡ್ತಾ ಬಂದಮೇಲಿಂದ ನೆಪ್ತಲಿನ್ನೂ ಇಲ್ಲ, ಅಸ್ತಲಿನ್ನೂ ಇಲ್ಲ, ಮತ್ತು ಬ್ಯೂಡೋಕಾರ್ಟ್ ಅಂತ ಇನ್ನೊಂದು ಅದು ಯಾವುದೂ ಇಲ್ಲ. ಸೊ ವೀಸಿಂಗ್ ಕೂಡ ಬಂದಾಗಿದೆ. ನಮ್ಮ ಅಡುಗೆ ಎಣ್ಣೆಗಳನ್ನು ತೆಗೆದುಕೊಂಡು ಗಿಫ್ಟ್ ಕೊಡಿ, ಅವರಿಗೂ ಒಳ್ಳೆ ಆರೋಗ್ಯ ಸಿಗ್ತಾ ಹಾಗಾಗ್ತದೆ. ಸೊ ಇದರಿಂದ ಏನಾಗುತ್ತೆ ಅಂತೇಳಿದ್ರೆ, ಸ್ಪ್ರೆಡಿಂಗ್ ಗುಡ್ನೆಸ್. ನಮಗೆ ಒಳ್ಳೆ ಸಿಗ್ತಾ ಇದೆಯಾ, ಸೇಮ್ ಟೈಮ್ ನಾವು ಬೇರೆಯವ್ರಿಗೆ ಕೂಡ ಕೊಡೋದ್ರಿಂದ ಒಳ್ಳೆಯದನ್ನು ಅವರಿಗೂ ಒಳ್ಳೆ ಆರೋಗ್ಯ ಸಿಗ್ತಾಗುತ್ತೆ. ದರ್ಶನ್ ಅವ್ರ ಸಿನಿಮಾದಲ್ಲಿ ಯಜಮಾನ ಸಿನಿಮಾ ಮಾಡಿದ್ರು. ಆ ಸಿನಿಮಾದಲ್ಲಿ ಅವರು ಅದ್ಭುತವಾದಂಥ ಇದು ವಿಷಯಗಳನ್ನು ತಿಳಿಸ್ಕೊಟ್ರು ನಮಗೆ. ಸೊ ಇದು ನಾವೀಗ ಅವ್ರ ಸಿನಿಮಾದಲ್ಲಿ ಏನು ಮಾಡಿ ತೋರಿಸಿದ್ದು ಅದನ್ನು ನಾವು ಪ್ರಾಕ್ಟಿಕಲಾಗಿ ಮಾಡಿದ್ದೀವಿ. ನಮಸ್ಕಾರ, ಸುದ್ದಿ ಮನೆ ಚಾನಲ್ನ ಎಲ್ಲ ವೀಕ್ಷಕರಿಗೂ ಸ್ವಾಗತ, ಸುಸ್ವಾಗತ. ನೀವೀಗ ನೋಡ್ತಾ ಇರೋದು SRK ಟೆಂಪಲ್ ಆಫ್ ಆಯಿಲ್ಸ್ ಪ್ರೈವೇಟ್ ಲಿಮಿಟೆಡ್, ಕೆಂಗೇರಿ ಉಪನಗರ, ಕೊಮ್ಮಘಟ್ಟದಲ್ಲಿರುವಂತಹ ಕರ್ನಾಟಕದಲ್ಲಿರುವ ಏಕೈಕ ಮಾಡೆಲ್ಲು ಒರಳು ಕಲ್ಲಿನ ಎತ್ತಿನ ಗಾಣ. ಈ ಒಂದು ಸ್ಥಳ ಇವಾಗ ನೀವಿರೋವಂಥದ್ದು. ಇದು ದೇಸಿ ಎತ್ತುಗಳು ಕಟ್ಟಿದ್ದೀವಿ. ಇದು ಅಮೃತ್ ಮಹಲು, ಇನ್ನೊಂದು ಹಳ್ಳಿಕಾರ ಅಂತ ಇದೆ. 2 ದೇಸಿ ಎತ್ತುಗಳನ್ನ ಕಟ್ಟಿ ಇದನ್ನು ಮಾಡ್ತಾಯಿದ್ದೀವಿ. ನೋಡಿ, ಈ ಜಾಗದಲ್ಲಿರೋ ವಿಶೇಷತೆಗಳು ಬನ್ನಿ ಈಗ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಇದು ಗ್ರೈನೈಟ್ ಕಲ್ಲಿರೋವಂಥದ್ದು. ಇದು 7 ಅಡಿ ಬರುತ್ತೆ. ಇಷ್ಟೇನು ನೋಡ್ತಿದ್ರಿ, ಇಷ್ಟು ಒಳಗಡೆ ಹೋಗಿದೆ. ಸ್ಲೋ ಮಾಡಿ. ಸೊ ಇಷ್ಟು ಒಳಗಡೆ ಹೋಗಿದೆ, 3.5 ಟನ್ ಇದೆ ಇದು ಕಲ್ಲಿದು. ಸೊ ಬೇರೆ ಕಡೆ ಎಲ್ಲ ನೀವು ಗಾಣಗಳಲ್ಲಿ ನೋಡಲ್ಲಿ ಕೆಳಗಡೆನೂ ಸುತ್ತಿರುತ್ತೆ. ಇದರಲ್ಲಿ ಏನಂದರೆ ಇದು ಫಿಕ್ಸ್ ಇರುತ್ತೆ, ಮನೇಲಿ ಕೈಯಲ್ಲಿ ರುಬ್ತೀವಲ್ಲ, ಸೊ ಅದು ಒಳಕಲ್ ಟೆಕ್ನಾಲಜಿ. ಇದು ಈ ಒಂದು ಮೆಥಡಾಲಜಿ. ಬೇರೆದ್ರಲ್ಲಿ ಏನಾಗುತ್ತೆ ಅಂತಂದರೆ, ಬೇರೆದ್ರಲ್ಲಿ ನಿಮ್ಗಳಿಗೆ ಹೀಟ್ ಆಗುತ್ತೆ. ಪ್ಯೂರೆಸ್ಟ್ ಕೋಲ್ಡ್ ಪ್ರೆಸ್ ಆಯಿಲ್ ಅಂದರೆ ಇದೊಂದೇ. ಬೇರೆ ನೋಡಿ, ಇದು ಎಣ್ಣೆ ತೆಗೆದಾಗ ಬಿಸಿಯಾಗಿರಬಾರ್ದು. ಸೊ ಇಲ್ಲಿಂದ ಎಣ್ಣೆ ಬರುವಂಥದ್ದು, ಇಲ್ಲಿ ಎಣ್ಣೆ ಸಂಗ್ರಹ ಆಗಿರ್ತದೆ ನಿಮಗೆ. ಈಗ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬರ್ತದೆ. ಸೊ ಹಾಗಾಗಿ ಈ ಒಂದು ಏನು ಮಾಡೆಲ್ ಇದೆಯಲ್ಲ, ಇದು ಕರ್ನಾಟಕದಲ್ಲಿ, ಅದರಲ್ಲೂ ನಮ್ಮ ಬೆಂಗಳೂರಲ್ಲಿ ವಿಶೇಷವಾಗಿರುವಂಥದ್ದು. ಏನಕ್ಕೆ ಅಂದರೆ, ಇದೇ ಮೆಥಡಾಲಜಿನ ಒಳಗಡೆ ಯೂಸ್ ಮಾಡಿ 3 ಕಲ್ಲಿನ ಗಾಣ ಇದೆ. 2 ಒಂದೇ ಜಾಗದಲ್ಲಿರೋದು ಇಲ್ಲಿ ಮಾತ್ರ ಈ ಒಂದು ಜಾಗದ ವಿಶೇಷತೆ. ಸೊ ಈಗ ನೋಡಿ, ಆಲ್ರೆಡಿ ನಿಮಗೆ ಇದು ಕಡಲೆಕಾಯಿ ಹಿಂಡಿ. ಇದು ಈಗೇನು ನೋಡ್ತಾ ಇದ್ರಿ ಇವೆಲ್ಲನೂ, ಇದೆಲ್ಲ ಹಸುಗಳಿಗೆ ತೊಗೊಂಡು ಹೋಗ್ತಾರೆ. ಹಾಲು ಫ್ಯಾಟ್ ಇನ್ಕ್ರೀಸ್ ಆಗುತ್ತೆ, ಅವ್ರಿಗೆ ದುಡ್ಡು ಚೆನ್ನಾಗಿ ಬರುತ್ತೆ. ಹಸುಗಳಿಗೆಲ್ಲ ಒಳ್ಳೆ ಪೌಷ್ಟಿಕ ಆಹಾರ ಇದು. ಸೊ ಹಾಗಾಗಿ ಇದನ್ನೆಲ್ಲ ಹಿಂಡಿನ ತೊಗೊಂಡು ಹೋಗ್ತಿರ್ತಾರೆ ಹಸುಗಳಿಗೆ. ಮತ್ತು ಇದು ನೋಡಿ, ಪ್ರತಿ ಸೋಮವಾರ ಇದೆಲ್ಲ ಸಗಣಿ ಸಾರಿಸ್ತೀವಿ, ಪ್ರತಿ ಸೋಮವಾರಕ್ಕೊಂದ್ಸಲಿ. ಮತ್ತು ಎತ್ತುಗಳಿಗೂ ಸೋಮವಾರ ರಜಾ, ಅವಕ್ಕೆ ಸ್ನಾನ ಮಾಡಿಸಿ ಅವತ್ತು ರೆಸ್ಟ್ ಕೊಟ್ಬಿಟ್ಟಿರ್ತೀವಿ ಎವ್ರಿ ಮಂಡೇ ಸೋನ್ಸು. ಸೊ ಏನಕ್ಕೆ ಸರ್ ಎತ್ತುಗಳಿಗೆ ಎವ್ರಿ ಮಂಡೇ ಅಂದರೆ ಹಳ್ಳಿಗಳಲ್ಲಿಯೂ ಅದು ಪದ್ಧತಿ ಇದೆ. ಸೋಮವಾರ ಅಂದರೆ ಬಸವಣ್ಣನ ವಾರ ಅಂತ ಅಂದ್ಬಿಟ್ಟು ಒಂದು ಇದು ಇದೆ. ಜೊತೆಗೆ ಅವಕ್ಕೂ ಒಂದು ದಿನ ರೆಸ್ಟ್ ಬೇಕಲ್ವಾ. ಜನ ಸಂಡೇ ಜಾಸ್ತಿ ಬರ್ತಿರ್ತಾರೆ.
ಸೊ ಸಾಟರ್ಡೆ ಸಂಡೇ ವೀಕೆಂಡ್ಸು ಹಾಲಿಡೇಸಲ್ಲೆಲ್ಲ ಜನ ಬರ್ತಾರೆ. ಅದಕ್ಕೆ ಸೋಮವಾರಕ್ಕೆ ರೆಸ್ಟ್ ಕೊಟ್ಟು ಸ್ನಾನ ಮಾಡಿಸಿ ಅವಕ್ಕೂ ನಮ್ಗೆ ಹೆಂಗೆ ಸಂಡೇ ರಜಾ ಅಂತ ಅದಕ್ಕೆ ಮಂಡೇ ರಜಾ. ಸೊ ಹಾಗಾಗಿ ಹಾಗೆ ಸರ್ ಇನ್ನೊಂಚೂರು ಇದ್ರ ಬಗ್ಗೆ ಹೇಳೋದಾದ್ರೆ, ಸೊ ಇದು ಆಯಿಲ್ ಎಲ್ಲ ಇದಾಗ್ತದೆಯಾ, ಇದು ವೇಸ್ಟೇಜ್ ಇದು? ಇದು ವೇಸ್ಟೇಜ್ ಅಂದ್ರೆ ಇದು ಬೈ ಪ್ರಾಡಕ್ಟ್ ಇದು. ಓಕೆ. ಸೊ ಇದನ್ನ ಹಸುಗಳಿಗೆ ತಗೊಂಡೋಗ್ತಾರೆ ಇದನ್ನೆಲ್ಲ. ಸೊ ಮಿಕ್ಕಿದ್ದೆಲ್ಲ ಹಿಂಡಿಗಳನ್ನ ಗೊಬ್ಬರಕ್ಕೆ ತಗೊಂಡೋಗ್ತಾರೆ. ಬೇರೆ ಅಂದ್ರೆ ನಮ್ಮಲ್ಲಿ ಎಳ್ಳು, ಹುಚ್ಚೆಳ್ಳು, ಸಾಸಿವೆ, ಕುಸುಬೆ, ಸೂರ್ಯಕಾಂತಿ ಇದೆಲ್ಲಾನು ಗಿಡಗಳಿಗೆ ಗೊಬ್ಬರಕ್ಕೆ ಹೋಗುತ್ತೆ ಅದು. ಆಮೇಲೆ ಫೀಡ್ಸ್ಗೆ ಹೋಗುತ್ತೆ, ಏನು ಇದು ಮೀನುಗಳಿಗೆ ಮತ್ತೆ ಇವಕ್ಕೆಲ್ಲದಕ್ಕೂ ಫೀಡ್ಸ್ಗೆ ಹೋಗುತ್ತೆ ಅದೆಲ್ಲ. ಸೊ ಹಸುಗಳಿಗೆ ಜಾಸ್ತಿ ಇದೊಂದನ್ನೇ ಯೂಸ್ ಮಾಡೋಂಥದ್ದು, ಮಿಕ್ಕಿದ್ದೆಲ್ಲ ಜಾಸ್ತಿ ಫೀಡ್ಸ್ಗೆ ಹೋಗ್ಬಿಡುತ್ತೆ. ಓಕೆ. ಇದು ಆಯಿಲ್ ಎಲ್ಲ ಎಲ್ಲಿ ಇದಾಗುತ್ತೆ ಸರ್, ಸ್ಟೋರೇಜ್ ಆಗುತ್ತೆ? ಇದ್ರೊಳಗಡೆ ಈಗ ಸ್ಟೋರೇಜ್ ಆಗಿ ನೆಕ್ಸ್ಟ್ ಇದು ಇಲ್ಲಿಂದ ಕೆಳಗಡೆಯಿಂದ ಬರುತ್ತೆ ಇದು ಆಯಿಲ್ ನಿಮ್ಗೆ. ಓಕೆ. ಸೊ 2.5 ಗಂಟೆ ಬೇಕು ಒಂದ್ಸಲಿ ಎಣ್ಣೆ ತೆಗಿಯೋದಕ್ಕೆ ಇದಕ್ಕೆ. ಓಕೆ. ಎಷ್ಟು ಕೆಜಿ ಹಾಕ್ತೀರಿ ಇದಕ್ಕೆ ಕಡಲೆ ಏನಾದ್ರು? ಇದಕ್ಕೆ 16 kg ಹಾಕಿದ್ರೆ ನಮ್ಗೆ 6ರಿಂದ 6.5 kg ಅಷ್ಟು ಎಣ್ಣೆ ಬರ್ತದೆ. ಓಕೆ. ಸೊ ಅದ್ರಲ್ಲಿ ಮತ್ತೆ ಗಸಿ ತರ ಹಾರ್ಡ್ ಪಾರ್ಟಿಕಲ್ ಎಲ್ಲ ಹೋಗಿ ಸೊ ನಿಮ್ಗೆ ಆವ್ರೇಜ್ ಅಂದ್ರೆ 6ರಿಂದ 6.5 ಲೀಟರ್ ಸಿಗುತ್ತೆ 16 kg ಹಾಕಿದ್ರೆ. ಸೊ ಅದ್ರಲ್ಲಿ ಗಸಿ ಅಂತ ಬರುತ್ತೆ ಕೆಳಗಡೆ, ಅದೆಲ್ಲ ನಾವು ಯೂಸ್ ಮಾಡಲ್ಲ. ಸೊ ಅದೆಲ್ಲ ಮತ್ತೆ ಅದು ವೇಸ್ಟೇಜ್ಗೆ ಹೋಗ್ಬಿಡ್ತದೆ. ಸೊ ಹಾಗಾಗಿ ಅದು ಇಟ್ಸ್ ನಥಿಂಗ್ ಬಟ್ ಇಸ್ ಎ ಪೀನಟ್ ಬಟರ್ ಅಂತೀವಿ, ಕೆಲವೊಬ್ರಿಗೆ ಪೀನಟ್ ಬಟರ್ ಕೊಡ್ತಾ ಇರ್ತೀವಿ ಅದನ್ನ. ಸೊ 2.5 ಗಂಟೆ ಬೇಕಿದು. ಓಕೆ. ಸೊ ನೋಡಿ, ಇದು ಮುಖ್ಯವಾಗಿ ಇದು ಗ್ರೈನೇಟ್ ಕಲ್ಲು ಇದು ಮಾಡಿರೋವಂಥದ್ದು. ಇದು ಗ್ರೈನೇಟ್ ಕಲ್ಲಲ್ಲಿ ಇದು ಬಾಗೆ ಮರ ಅಂತ ಹೇಳಿ. ಇದೇ ಮರನೇ ಯಾಕೆ ಬಳಸ್ತೀವಿ ಅಂದ್ರೆ, ಬೇರೆ ಮರ ಹಾಕಿದ್ರೆ ಅದರಲ್ಲಿ ಪಾಯ್ಸನಸ್ ಆಗುತ್ತೆ. ಜಾಲಿ ಮರ ಎಲ್ಲ ಹಾಕಿದ್ರೆ ಎಣ್ಣೆನಲ್ಲೂ ಪಾಯ್ಸನಸ್ ಆಗುತ್ತೆ. ಇದರಲ್ಲಿ ಮೆಡಿಸಿನಲ್ ಪ್ರಾಪರ್ಟೀಸ್ ಇರುತ್ತೆ ಬಾಗೆ ಮರದಲ್ಲಿ. ಸೊ ಹಾಗಾಗಿ ಪರ್ಟಿಕ್ಯುಲರ್ಲಿ ಈ ಬಾಗೆ ಮರ ಹಾಕ್ಬಿಟ್ಟು ಇದನ್ನ ಮಾಡಿಸ್ಬಿಟ್ಟು ಮಾಡುವಂಥದ್ದು ನಾವು. ಇದನ್ನೆಲ್ಲ ಯಾವ್ದಾವ್ದು ಹಾಕಿ ಹೆಂಗೆಂಗೋ ಮಾಡಬಾರ್ದು, ಯಾವುದನ್ನು ಎಲ್ಲದಕ್ಕೂ ಅದರದ್ದೇ ಆದ ಸಿಸ್ಟಮ್ ಇರುತ್ತೆ. ಆ ರೀತಿ ಇಲ್ಲಿ ಪ್ರತಿಯೊಂದು ಮಾರಲ್ಸ್, ಎಥಿಕ್ಸ್, ವ್ಯಾಲ್ಯೂಸ್ ಇಂದ ನಡೆಸ್ತಾ ಇದೀವಿ ಸರ್ ಇವನ್ನೆಲ್ಲ ನಾವು. ಸರ್ ಇಲ್ಲಿ ಅಂದ್ರೆ ಯಾವ್ಯಾವ ಇದರಿಂದ ತಯಾರಾಗುತ್ತೆ ಎಣ್ಣೆ? ಅಂದ್ರೆ ಕಡಲೆ ಬೀಜ ಇದೆ, ಸೂರ್ಯಕಾಂತಿ ಇದೆ, ಹೌದು, ಈ ತರ ಯಾವ್ಯಾವ ಇದರಿಂದ ತಯಾರಾಗುತ್ತೆ ಅಂತ? ಒಟ್ಟಿಲ್ಲಿ 7 ಸರ್. ಕಡಲೆಕಾಯಿ ಮೇಜರ್ ಆಗಿ, ಅದ್ ಬಿಟ್ರೆ ಕೊಬ್ಬರಿ ಎಣ್ಣೆ ಜಾಸ್ತಿ, ಅದ್ ಬಿಟ್ರೆ ಎಳ್ಳು, ಕರಿ ಎಳ್ಳು, ಬಿಳಿ ಎಳ್ಳು, ಮತ್ತೆ ಹುಚ್ಚೆಳ್ಳು, ಅದ್ ಬಿಟ್ರೆ ಗುರೆಳ್ಳು ಅಂತ ಉತ್ತರ, ಅದ್ ಬಿಟ್ರೆ ಮತ್ತೆ ಇದು ಅದು ಕುಸುಬೆ ಮಾಡ್ತೀವಿ, ಸೂರ್ಯಕಾಂತಿ ಮಾಡ್ತೀವಿ. ಇಷ್ಟು ಈ ಜಾಗದಲ್ಲಿ ಇಲ್ಲಿ ಮಾಡ್ತೀವಿ ಸರ್ ನಾವು ಒಟ್ಟು. ಜೊತೆಗೆ ಎಳ್ಳೆಣ್ಣೆ, ಇದು ಹರಳೆಣ್ಣೆ ಮಾಡ್ತೀವಿ, ಅದು ಬೇಯಿಸ್ಬಿಟ್ಟು ಮಾಡೋದು. ಇಲ್ಲಿ ಈ ಜಾಗದಲ್ಲಿ 7 ಒಟ್ಟು ಮಾಡೋವಂಥದ್ದು ಇದರಲ್ಲಿ. ಓಕೆ ನೋಡಿ, ಈಗ ನೀವು ಇದು ನೋಡ್ತಾ ಇರೋದು ಇದಕ್ಕೆ ಡ್ರೈ ಯಾರ್ಡ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಅಂದ್ರೆ ಇದು ಸೋಲಾರ್ ಡ್ರೈ ಯಾರ್ಡ್ ಅಂದ್ಬಿಟ್ಟು ಈ ಜಾಗದಲ್ಲಿ ನಾವು ಆಯಿಲ್ ಇಡೋದ್ರಿಂದ ಇಲ್ಲಿ ನೋಡಿ ನಿಮಗೆ ಅನುಭವ ಆಗ್ತಿದೆ, ಬಿಸಿ ಬಿಸಿ ಬೆಚ್ಚಗೆ ಅನುಭವ ಆಗ್ತಿದೆಯಲ್ಲ ಈ ಚಳಿನಲ್ಲೂ. ನೋಡಿ, ಒಂದು ಇಲ್ಲಿ ಹಾಕೋದ್ರಿಂದ ಹಿಂಡಿಗಳು ಹಾಳಾಗೋದಿಲ್ಲ. ಮುಖ್ಯವಾಗಿ ಬೇರೆ ಕಡೆ ಫಂಗಸ್ ಆಗಿ ಅವೆಲ್ಲ ಹಾಳಾಗ್ತಿರುತ್ತೆ. ಇಲ್ಲಿ ಬೆಚ್ಚಗಿರೋ ವಾತಾವರಣ, ಬಿಸಿ ಇರೋದ್ರಿಂದ ಒಂದು ಹಿಂಡಿ ಹಾಳಾಗಲ್ಲ. ಜೊತೆಗೆ ಇದರಲ್ಲಿ ಇಲ್ಲಿ ಇಡೋದ್ರಿಂದ ಇದೆಲ್ಲ ಫುಡ್ ಗ್ರೇಡ್ 304 ಫುಡ್ ಗ್ರೇಡ್ ಸ್ಟೀಲ್ ಇದೆಲ್ಲ ನೋಡ್ತಾ ಇರೋಂಥ ನೀವು. ಸೊ ಇದೆಲ್ಲ 1 to 2 ರೇಟ್ ಜಾಸ್ತಿ ಇರುತ್ತೆ ಮಾಮೂಲಿ ಸ್ಟೀಲ್ಗಿಂತ. ಇಲ್ಲೇನು ಮಾಡ್ತೀವಿ, ಯಾವ್ಯಾವ ದಿನ ಪ್ರೊಡಕ್ಷನ್ ಮಾಡ್ತೀವೋ ಡೇಟು ಮಂತು ಹಾಕ್ಬಿಟ್ಟು ಅದ್ರ ಪ್ರಕಾರ ಅದನ್ನ ಇಟ್ಟಿರ್ತೀವಿ ನಾವು ಪ್ರತಿಯೊಂದು. ಅಲ್ಲಿ ಪ್ರೊಡಕ್ಷನ್ ಆದಮೇಲೆ ಅದನ್ನು ನೋಡಿ, ಇವಾಗ ನೀವು ನೋಡ್ಬೋದು ಇಲ್ಲಿ ಎಣ್ಣೆ ಇವಾಗ ಇರೋದನ್ನ ಇದ್ರೊಳಗಡೆ ನೋಡಿ ಗೋಲ್ಡನ್ ಕಲರಲ್ಲಿ. ಸೊ ಇಲ್ಲಿ ಮಿನಿಮಮ್ ಒಂದು 4-5 ದಿನ ಇಟ್ಟು ಇದು ಸೆಡಿಮೆಂಟ್ ಆಗುತ್ತೆ, ಮತ್ತೆ ಗಸಿ ಕೆಳಗಡೆ ಇಳಿಯುತ್ತೆ. ಇಲ್ಲಿ ಇಡೋದ್ರಿಂದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಂದರೆ ಆಯಿಲ್ದು ಶೆಲ್ ಲೈಫ್ ಜಾಸ್ತಿ ಬರುತ್ತೆ, ಎಣ್ಣೆ ಹೆಚ್ಚು ಬಾಳಿಕೆ ಬರುತ್ತೆ. ಅದಕ್ಕೋಸ್ಕರ ಇದನ್ನು ಮಾಡಿರೋವಂಥದ್ದು ನಾವು. ಸೊ ಅದು ಒಂದು ಪ್ಲಸ್ ಪಾಯಿಂಟು, ಎಣ್ಣೆ ಚೆನ್ನಾಗಿ ಇನ್ನೂ ಲೈಫ್ ಬರುತ್ತೆ. ಆ ಒಂದು ಉದ್ದೇಶದಿಂದ ಇದನ್ನು ಮಾಡಿರೋಂಥದ್ದು ನಾವು. ಇದು 4-5 ದಿನ ಡ್ರೈ ಯಾರ್ಡಲ್ಲಿ ಇಲ್ಲಿ ಇಟ್ಟಾದ್ಮೇಲೆ ಆ ಗಸಿ ಎಲ್ಲ ಇಳಿದ ಮೇಲೆ ಕಸ್ಟಮರ್ಗೆ ಹಾಕ್ಬಿಟ್ಟು ಕೊಡುವಂಥದ್ದು ನಾವು ಪ್ರೊಸೀಜರ್ ಇರೋದು. ಡೈರೆಕ್ಟಾಗಿ ಕೊಡೋಂಗಿಲ್ಲ, ಅದೆಲ್ಲ ಹಾರ್ಡ್ ಪಾರ್ಟಿಕಲ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಇದು ಪ್ರೊಸೀಜರು ಇಲ್ಲಿ ನಾವು ಈ ಥರ ಮಾಡ್ತಾ ಇರೋದು ಸರ್. ಸೊ ಇಲ್ಲಿಂದ ಎಲ್ಲಿ ಅಂದರೆ ಯಾವ್ಯಾವ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಸರ್, ಹೇಗೆ ಅಂತ? ಸರ್ ಅಂದರೆ ಥ್ರೂಔಟ್ ಕರ್ನಾಟಕ, ಮತ್ತು ಮನೆಗೆ ಹೋಮ್ ಡೆಲಿವರಿ ಕೊಡ್ತೀವಿ ನಾವು. ಎಲ್ಲ ಮನೆಗೂ ನಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ಮನೆಗಳಿಗೆ ನೇರವಾಗಿ ಹೋಮ್ ಡೆಲಿವರಿ ಸಿಗುತ್ತೆ. ಬೇರೆ ಊರುಗಳಿಗೆಲ್ಲ ನಮ್ದು ಟೀನ್ಸ್ ಇರುತ್ತೆ. ಸೊ ಬಸ್ಸಲ್ಲಿ ಅವ್ರು ಯಾವ ಥರ ಕೇಳ್ತಾರೋ ಅದ್ರಲ್ಲಿ ಹಾಕಿ ಕಳಿಸ್ತಾ ಇರ್ತೀವಿ ನಾವು ಬೇರೆ ಬೇರೆ ಊರಿಗೆಲ್ಲ. ಓಕೆ. ಇವಾಗ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಿಮ್ದೇ ಅಂತ ಹೇಳಿದ್ರಿ ಗಾಣದ ಎಣ್ಣೆದೇನು, ಹೆಂಗೆ ಅದು ಯಾವ ಥರ? ಅಲ್ಲ, ಅಂದ್ರೆ ಕರ್ನಾಟಕದಲ್ಲಿ ಇರೋದು ಮಾಡೆಲ್, ಇದು ಒಂದೇ ಮಾಡೆಲ್. ಒರಳುಕಲ್ಲಿನ ಎತ್ತಿನ ಗಾಣ, ಒರಳುಕಲ್ಲಿನ ಟೆಕ್ನಾಲಜಿ ಮಷಿನ್ ಡ್ರಿವನ್ 3 ಇರೋದು ಒಂದೇ ಜಾಗದಲ್ಲಿ, ಇದೊಂದೇ. ಅದು ಒಂದು ಸ್ಪೆಷಾಲಿಟಿ ಇಲ್ಲಿದು. ಈಗ ಬೇರೆ ಕಡೆ ಬರೀ ಎತ್ತಿನ ಗಾಣ ಮಾಡಿರ್ತಾರೆ, ಇಲ್ಲ ಕಲ್ಲಿನ ಗಾಣ ಮಾಡಿರ್ತಾರೆ, ಬೇರೆ ಬೇರೆ ಮಿಷಿನ್ದು. ಇಲ್ಲಿ 2 ಒಂದೇ ಜಾಗದಲ್ಲಿ ನೋಡಕ್ ಸಿಗೋದು ಇನ್ ಇಂಡಿಯಾ. ತಮಿಳ್ನಾಡು ಬಿಟ್ರೆ ಇದೆ ಸೆಕೆಂಡ್ ಕರ್ನಾಟಕದಲ್ಲಿ. ಕರ್ನಾಟಕದಲ್ಲಿ ಇರೋದು ಒಂದು, ತಮಿಳ್ನಾಡಲ್ಲಿ ಒಂದಿದೆ, ಇವೆರಡೇ ಕಡೆ.
ಓಕೆ. ಸೊ ಇಲ್ಲ ವುಡ್ಡದ್ ಮಾಡಿರ್ತಾರೆ, ಎತ್ತಿನ ಗಾಣ ಮಾಡಿದ್ರು ವುಡ್ಡದ್ ಮಾಡ್ತಾರೆ. ಸೊ ವುಡ್ಡಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಎರಡು ಮರ ಉಜ್ಜದ ಫ್ರಿಕ್ಷನ್ ಆಗುತ್ತೆ, ಸ್ವಲ್ಪ ಹೀಟ್ ಜನರೇಟ್ ಆಗುತ್ತೆ. ಇಲ್ಲಿ ಒರಳುಕಲ್ಲು ನ್ಯೂಟ್ರಲ್ ಆಗಿರುತ್ತೆ ನಿಮಗೆ, ಅದು ಪ್ಲಸ್ ಪಾಯಿಂಟ್ ನಿಮಗೆ. ಓಕೆ ಸರಿ. ಅಂದ್ರೆ ಇಲ್ಲಿ ಇವಾಗ ಇಲ್ಲೇ ಎಣ್ಣೆನ ತಯಾರ ಮಾಡೋದ್ರಿಂದ ಗಾಣದಿಂದ ಇಲ್ಲಿ ಅಂದ್ರೆ ನಿಯರ್ ಅಕ್ಕಪಕ್ಕ ಇರುವಂತವ್ರು ಏನಾದ್ರು ಬಂದು ಇಲ್ಲಿಂದ ಖರೀದಿ ಮಾಡ್ಕೊಂಡು ಹೋಗ್ತಾರಾ, ಈಗ ಅಂತವ್ರಿಗೂ ಕೊಡ್ತೀರಾ ಹೇಗೆ? ಸರ್ ಇಲ್ಲೂ ನೇರವಾಗಿ ತುಂಬಾ ಜನ ಬಂದು ತಗೊಂಡು ಹೋಗ್ತಾರೆ. ಪ್ಲಸ್ ಈಗ ನಿಮ್ಮ ಥರ ಯೂಟ್ಯೂಬ್ ಚಾನಲ್ಲು ಎಲ್ಲ ಕಡೆ ನೋಡಿರೋರು ನಮ್ಗೆ ಫೋನ್ ಮಾಡ್ತಿರ್ತಾರೆ, ಅವಾಗ ಮನೆಗಳಿಗೂ ಕಳಿಸಿ. ಲೋಕಲಲ್ಲೂ ಬಂದು ಒಂದು 10 to 20% ಪೀಪಲ್ ಇಲ್ಲೂ ತೊಗೊಂಡು ಹೋಗ್ತಾರೆ ನಮ್ಮ ಹತ್ರ. ಅವ್ರೇನೇ ಸ್ಟೀಲ್ ಕ್ಯಾರಿಯರ್ ತೊಗೊಂಡ್ಬರ್ತಾರೆ, ಬಂದು ಇಲ್ಲೇ ತೊಗೊಂಡು ಹೋಗ್ತಾರೆ ಸರ್. ಸೊ ಇಲ್ಲಿ ಬಂದು ನೇರವಾಗಿ ತಗೊಂಡು ಹೋಗೋದ್ರಿಂದ ಏನ್ ಬೆನಿಫಿಟ್ಸ್ ಇದೆ ಸರ್? ಅಂದ್ರೆ ಇವಾಗ ಅಂಗಡಿಯಲ್ಲಿ ತಗೊಳ್ಳೋದಕ್ಕೂ ಇಲ್ಲಿ ತಗೊಳ್ಳೋದಕ್ಕೂ ಏನು ವ್ಯತ್ಯಾಸಗಳು ಅಂತ? ಅಂದ್ರೆ ಈಗ ನಮ್ಮ ಗಾಣದ್ದು ಬಂತು ಅಂದ್ರೆ ಅಂಗಡಿನಲ್ಲಿ ನಿಮಗೆ ಈ ಕ್ವಾಲಿಟಿ ಸಿಗಲ್ಲ ನಿಮ್ಗೆ ಮೊದಲನೇದಾಗಿ, ಯಾಕೆಂದ್ರೆ ಅಲ್ಲೆಲ್ಲ ಕಲಬೆರಕೆ ಅದೆಲ್ಲ ಇದು ಆಗಿರ್ತದೆ. ಸೊ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಪ್ಯೂರೆಸ್ಟ್ ಕ್ವಾಲಿಟಿ ಇರುತ್ತೆ ನಿಮಗೆ. ಯಾವಾಗ ಒಳ್ಳೆ ಹೆಲ್ತಿ ಇರೋದು ಫುಡ್ ತಿಂತೀರೋ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಈಗ ಕೆಮಿಕಲೈಸ್ಡು ನೋಡಿ ಇದೆಲ್ಲ ಫಿಲ್ಟ್ರೇಷನ್, ಮತ್ತೆ ಅಲ್ಲಿ ಫಿಲ್ಟರ್ ಮಾಡಿರ್ತೀವಿ, ಅಗೇನ್ ಇಲ್ಲಿನೂ ಫಿಲ್ಟರ್ ಮಾಡ್ತೀವಿ ನಾವು. ಮತ್ತೆ ಇದು ಎಲ್ಲ ಸ್ಟೀಲ್ದೇ ಬಳಸ್ತೀವಿ. ಆದಷ್ಟು ನಾವು ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿ ಈ ಥರ ಸ್ಟೀಲ್ ಇದನ್ನೇ ಫಿಲ್ಟ್ರೇಷನ್ಗೂ ಯೂಸ್ ಮಾಡ್ತೀವಿ. ಇದು 3 ಸಲ ಆಗುತ್ತೆ. ಒಂದು ಎಣ್ಣೆ ತೆಗಿಬೇಕಾರೆ, ಮತ್ತೆ ಇಲ್ಲಿ ಒಂದ್ಸಲಿ, ಮತ್ತೆ ಇದರಿಂದ ಬಾಟ್ಲಿಗೆ ಹಾಕ್ಬೇಕಾದ್ರೆ ಫಿಲ್ಟ್ರೇಷನ್ ಆಗುತ್ತೆ. ಸೊ 3 times ಆಗಿರುತ್ತೆ ಫಿಲ್ಟ್ರೇಷನ್. ನ್ಯಾಚುರಲ್ ಆಗಿ ನಾರ್ಮಲ್ ಫಿಲ್ಟ್ರೇಷನ್ ಆಗಿರುತ್ತೆ. ಸೊ ನೀವು ಕೇಳ್ದಂಗೆ ಬೇರೆ ಅಂಗಡಿಗೂ ಇಲ್ಲಿ ತೊಗೊಳೋದ್ರಲ್ಲಿ, ಅಂಗಡಿನಲ್ಲಿ ನಿಮಗೆ ಇವಾಗ ಇತ್ತೀಚೆಗೆ ಗಾಣದ್ದು ಕೊಡ್ತಾ ಇದ್ದಾರೆ, ಬಟ್ ಅಲ್ಲಿ ಏನಾಗ್ತಿರುತ್ತೆ ಅಂದರೆ ಎಕ್ಸ್ಪಿಲ್ಲರ್ಗಳು ಬೇರೆ ಕಡೆಯಿಂದ ತುಂಬ ಹೀಟಲ್ಲಿ ಬಿಟ್ಟು ಬಂದಿರುತ್ತೆ. ಸೊ ಗಾಣದ ಎಣ್ಣೆ ಅಂತ ತಿಂದು ನ್ಯೂಟ್ರಿಷನ್ಸ್ ವ್ಯಾಲ್ಯೂಸ್ ಎಲ್ಲ ಕಡಿಮೆ ಆಗ್ಬಿಟ್ಟಿರುತ್ತೆ. ಇಲ್ಲಿ ನ್ಯೂಟ್ರಿಷನ್ ರಿಚ್ ಕರೆಕ್ಟಾಗಿ ನಿಮಗೆ ಪ್ಯೂರೆಸ್ಟ್ ಸಿಗುತ್ತೆ. ಕಣ್ಮುಂದೆ ನೋಡ್ಬೋದು, ಇಲ್ಲೇನು ಹೈಡ್ ಆ್ಯಂಡ್ ಸಿಕ್ಕಿಲ್ಲ, ಮುಚ್ಚಿಡೋಕ್ಕೆ ಏನಿಲ್ಲ, ಬಚ್ಚಿಡೋಕ್ಕೆ ಏನಿಲ್ಲ. ನೀವೇ ನೋಡ್ತಾ ಇದ್ದೀರಿ, ಎಲ್ಲ ಓಪನ್ ಆಗಿದೆ, ಟ್ರಾನ್ಸ್ಪರೆನ್ಸಿ ಇದೆ. ದೇ ಕ್ಯಾನ್ ಕಮ್ ಆ್ಯಂಡ್ ಸಿ, ಬಂದು ನೋಡಿ ತೊಗೊಂಡಾಗ ಅವ್ರಿಗೆ ಇನ್ನೂ ಖುಷಿ ಆಗುತ್ತೆ. ನೆನ್ನೆ ಒಬ್ಬರು ACP ಬಂದಿದ್ರು, ಅವ್ರು ಎಷ್ಟು ಖುಷಿ ಪಟ್ಟರು ಅಂದರೆ ನೋಡ್ಬಿಟ್ಟು ಜಾಗನ ಅವ್ರ ಮನೆಗೆ ಹೋಗಿ ಕೊಟ್ಟರೆ ಇವೆಲ್ಲ ನೋಡೋಕ್ಕಾಗ್ತಿರ್ಲಿಲ್ಲ. ಮತ್ತು ಇದು ನೇಚರಲ್ ಇದೆ. ಇಲ್ಲಿ ಬರೋದ್ರಿಂದ ಇನ್ನೊಂದು ಅಡ್ವಾಂಟೇಜ್ ಅಂದರೆ ಗೆಟ್ ಟುಗೆದರ್ ಬರ್ತಾರೆ, ಊಟ ಕಟ್ಕೊಂಡ್ಬರ್ತಾರೆ. ಒಂದು ಹಳ್ಳಿ ವಾತಾವರಣ ಥರ ಇದೆ ಬೆಂಗಳೂರು, ಹಾರ್ಟ್ ಆಫ್ ದ ಸಿಟಿಲಿ. ದೇ ಕ್ಯಾನ್ ಕಮ್ ಅಂಡ್ ಎಂಜಾಯ್ ಅವರ್ ಪ್ರಿಮೈಸಸ್. ಎಲ್ಲದಕ್ಕೂ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ. ಇಂಡಸ್ಟ್ರಿಯಲ್ ವಿಸಿಟ್ ಬರ್ತಾರೆ, ಮತ್ತು ಸ್ಕೂಲ್ ಮಕ್ಕಳು ಫೀಲ್ಡ್ ಟ್ರಿಪ್ ಅಂತ ಬರ್ತಾರೆ. ಸೊ ಮಲ್ಟಿಪರ್ಪಸ್ ಯೂಸ್ ಆಗ್ತಾ ಇದೆ ಬರೋದ್ರಿಂದ. ಇನ್ನು ಆಯಿಲಲ್ಲಿ ಕ್ವಾಲಿಟಿನಲ್ಲಿ ನಾವು ಹೇಳಿದ್ವಲ್ಲ, ಅಂಗಡಿನಲ್ಲಿ ತೊಗೊಳೋ ಪ್ಯಾಕೆಟ್ ಎಣ್ಣೆ ಅದು ಬೇರೆ. ಸೊ ಇದು ಪ್ಯೂರೆಸ್ಟ್ ಗಾಣದ ಎಣ್ಣೆ. ಹಳೆ ಕಾಲದಲ್ಲಿ ಏನಿತ್ತಲ್ಲ ಸರ್, ಆ ಸಂಪ್ರದಾಯ ಬಿಟ್ಟೋಗಿರೋದಕ್ಕೆ ಇಷ್ಟೆಲ್ಲ ತೊಂದರೆ ಆಗಿರೋದು. ಮೊದಲು ಏನು ನಮ್ಮ ಪುರಾತನರಿದ್ರು ಅದನ್ನು ನಾವು ಫಾಲೋ ಮಾಡ್ಕೊಂಬಂದ್ರೆ ಎಲ್ಲ ಹೆಲ್ತಿಯಾಗಿರ್ತೀವಿ. ಬರ್ತಾ ನಾವೇನು ಮಾಡಿದ್ವಿ, ಫಾಸ್ಟ್ ಅಂತ ಹೋಗಿ ಎಲ್ಲನೂ ತೊಂದರೆ ಆಗಿದೆ. ಬಟ್ ಇಲ್ಲಿ ಎಲ್ಲನೂ ಅಕಾರ್ಡಿಂಗ್ ಟು ಪ್ರೊಸೀಜರ್ ಏನಿದೆ, ಹಳೆ ಕಾಲದ್ದು ಸಂಪ್ರದಾಯ ಪದ್ಧತಿಗಳು, ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀವಿ ನಾವು. ನೋಡಿ, ನಾನು ನಿಮಗಾಗಲೇ ಹೇಳಿದ್ನಲ್ಲ, ಇವಾಗ ಅಲ್ಲಿ ಏನು ನೋಡಿದ್ರು ಸೇಮ್ ಒರಳುಕಲ್ ಗ್ರಾನೈಟ್ ಕಲ್ಲದೆ ಇದೂ. ಸೊ ಬಾಗೆ ಮರ ಪ್ಲಸ್ ಇದು ಒಟ್ಟು ನೋಡಿ 1, 2, 3 ಒಟ್ಟು 3 ನೀವು ನೋಡ್ತಾ ಇದ್ದೀರಲ್ಲ, ಈ 3 ಒರಳುಕಲ್ಲಿನ ಗಾಣ ಪ್ಲಸ್ ಆಗಲೇ ನೋಡಿದ್ದು ಎತ್ತಿನ ಗಾಣ. ಇದನ್ನೇ ಹೇಳಿದ್ದು 2 ಒಟ್ಟಿಗೆ ಇರೋ ಜಾಗದಲ್ಲಿ ಅಂತ. ಬೇರೆಗೂ ಇಲ್ಲಿಗೆ ಏನು ವ್ಯತ್ಯಾಸ ಅಂದರೆ, ನಾನು ಆಗಲೇ ಹೇಳಿದಾಗೆ ನೀವು ಮಷಿನೈಸ್ಡು ನೀವು ನೋಡೋವಂಥದ್ದು, ಇದು ಸುತ್ತುತ್ತೆ, ಇದು ಸುತ್ತಿರುತ್ತೆ. 2 ಸುತ್ತಿದಾಗ ಏನಾಗುತ್ತೆ, ಹೀಟ್ ಜನ್ರೇಟ್ ಆಗುತ್ತೆ. ಇದು ಸುತ್ತಬಾರ್ದು ನೋಡಿ, 2 ಸುತ್ತ ಕೈಗೆ 2 ಕೈ ಉಜ್ಜಿದ್ರೆ ಬಿಸಿ ಆಗುತ್ತಲ್ವ, ಆ ರೀತಿ ಫ್ರಿಕ್ಷನ್ ಆಗುತ್ತೆ ಬೇರೆ ಕಡೆ ಮಾಡಿದ್ರೆ. ಇಲ್ಲಿ ಇದು ಸುತ್ತಲ್ಲ, ಇದು ಫಿಕ್ಸ್ ಇರುತ್ತೆ, ನ್ಯೂಟ್ರಲ್ ಆಗಿರುತ್ತೆ. ಇದು ಮಾತ್ರ ಸುತ್ತುತ್ತೆ. ಮನೇಲಿ ನಾವು ಕೈಯಲ್ಲಿ ಒರಳುಕಲ್ಲರ್ ರುಬ್ತೀವಲ್ಲ, ದ ಸೇಮ್ ಟೆಕ್ನಾಲಜಿ. ಕೆಲವೊಬ್ರು ಹೇಳ್ತಾರೆ, ಸರ್ ಅಲ್ಲೂ ನಾವು ತಗೊಂತೀವಿ ವುಡ್ಡು ಮೆಟಲ್ ಅಂತಾರೆ. ಅಲ್ಲಿ ಆಯಿಲ್ ಪರ್ಸೆಂಟೇಜ್ ಜಾಸ್ತಿ ಬರುತ್ತೆ, ತುಂಬಾ ಪ್ರೆಸ್ ಆಗಿರುತ್ತೆ. ಸೊ ಆಮೇಲೆ ಅಲ್ಲಿ ನ್ಯೂಟ್ರಿಷನ್ಸು ಹೀಟ್ ಬರುತ್ತೆ. ಇದು ನೋಡಿ, ಇದರಲ್ಲಿ ನಾವು ಇದೆಲ್ಲ ಫುಲ್ಲಿ ಎಲ್ಲ ಚೇಂಜ್ ಮಾಡಿಬಿಟ್ಟು ಇದನ್ನು ಆ ಎತ್ತಿನ ಗಾಣ ಏನು ಸ್ಲೋ ಆಗಿ ಸುತ್ತುತ್ತೆ ಅದಕ್ಕೆ ಇದನ್ನು ಈಕ್ವಲ್ ಮಾಡಿದ್ವಿ ನಾವು. ಅಂದರೆ RPM ಅಂತೀವಿ, ರೊಟೇಷನ್ ಪರ್ ಮಿನಿಟ್ ಅಂಥೇಳಿ. ಈ ಎತ್ತಿನ ಗಾಣ 1 ನಿಮಿಷಕ್ಕೆ 3 ಸಲ ಸುತ್ತುತ್ತೆ. ಅದೇ ಸ್ಪೀಡನ್ನು ಇಲ್ಲಿ ಮ್ಯಾನೇಜ್ ಮಾಡಿ ಈಕ್ವಲೆಂಟಾಗಿ ರಿಸಲ್ಟ್ ಬರಬೇಕು ಅಂತ ಮಾಡಿದ್ದೀವಿ ಈ ಒಂದು ಇದರಲ್ಲಿ ನಾವು. ಏನು ಸರ್, ಅದು ವಿಶೇಷತೆ ಈ ಒಂದು ಗಾಣದಲ್ಲಿ. ಸೊ ಹಾಗಾಗಿ ಮೇಯ್ನ್ ಥಿಂಗ್ ಏನಪ್ಪ ಅಂತಂದರೆ, ನಿಮಗೆ ಎಣ್ಣೆ ಹೀಟ್ ಆಗಬಾರ್ದು. ಕೋಲ್ಡ್ ಪ್ರೆಸ್ ಅಂತಂದರೆ ಎಣ್ಣೆ ಕೋಲ್ಡ್ ಇರಬೇಕು. ಹೀಟ್ ಆಯಿತು ಅಂತಂದರೆ ಆಮೇಲೆ ಎಲ್ಲ ಏನು ಮಾಡ್ತಾರೆ ಅಂದರೆ, ಮಿಷಿನ್ಗೆ ಕೋಲ್ಡ್ ಪ್ರೆಸ್ ಮಿಷಿನ್ ಅಂತ ಕರೀತಾರೆ. ಹಾಗಾಗಿ ಕೋಲ್ಡ್ ಪ್ರೆಸ್ ಆಯಿಲ್ ಅಂತ ಸೇಲ್ ಮಾಡಿಬಿಡ್ತಾರೆ. ಸೊ ಯಾವುದೇ ಕಾರಣಕ್ಕೂ ಎಣ್ಣೆ ಬಿಸಿ ಆಗಬಾರ್ದು, ಅದು ಮೂಲ ಇರೋವಂಥದ್ದು. ಸರ್, ಈಗ ನೀವು ನೋಡ್ತಾ ಇರೋದು ಕಡಲೆಕಾಯಿ ಎಣ್ಣೆ. ಇದು ನೋಡಿ, ನಾವು ಗ್ಲಾಸ್ ಬಾಟ್ಲಲ್ಲಿ ಹಾಕ್ಕೊಡ್ತೀವಿ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಹಾಕಲ್ಲ. ಮೊದಲನೇದಾಗಿ ಪ್ಲಾಸ್ಟಿಕ್ ಹಾಕೋದ್ರಿಂದ ಏನಾಗುತ್ತೆ, ಅದು ಪೆಟ್ರೋಲಿಯಂ ಪ್ರಾಡಕ್ಟು. ಸೊ ಏನಾಗುತ್ತೆ, ಆಯಿಲ್ ಕಂಟಾಮಿನೇಷನ್ ಆಗುತ್ತೆ. ಅದಕ್ಕೋಸ್ಕರ ಇದು ಗ್ಲಾಸ್ ಬಾಟ್ಲಲ್ಲೇ ನಾವು ಹಾಕ್ಕೊಡೋದು. ಮಿಲ್ಕ್ ಬಾಟ್ಲ್ ಅಂತೀವಿ ಇದನ್ನು. ಇದು ಕಡಲೆಕಾಯಿ ಎಣ್ಣೆ.
ಇದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಭಾಳಷ್ಟು ಜನ ಕಸ್ಟಮರ್ ಫೀಡ್ಬ್ಯಾಕ್ ಬಂದು ಹೇಳೋದು ಗ್ಯಾಸ್ಟ್ರಿಕ್ ತುಂಬ ಜನ ಕಡಿಮೆ ಆಗಿದೆ, ಕೊಲೆಸ್ಟ್ರಾಲ್ ಮಾತ್ರೆ ತೊಗೊಂಡವರೆಲ್ಲ ನಿಲ್ಲಿಸಿದ್ದಾರೆ. ತುಂಬ ಜನ ಕೊಲೆಸ್ಟ್ರಾಲ್ ಅಂತ ಎದುರ್ಕೊಂತಿದ್ದಾರೆ. ಆ್ಯಕ್ಚುಲಿ ಗುಡ್ಡು ಬ್ಯಾಡ್ ಕೊಲೆಸ್ಟ್ರಾಲ್ ಇರುತ್ತೆ, ಯೂಸ್ ಮಾಡಿದ್ಮೇಲೆ ತುಂಬ ಜನ ಮಾತ್ರೆ ನಿಲ್ಲಿಸಿದ್ದಾರೆ ಕೊಲೆಸ್ಟ್ರಾಲ್ ಇದ್ರದ್ದು ತೊಗೊಂಡ್ಮೇಲೆ. ಮತ್ತು ಇದರಲ್ಲಿ ಸಿಪ್ಪೆ ಇರುತ್ತೆ ನೋಡಿ, ಅದ್ರ ಮೇಲೆ ಕೋಲಿನ್ ಅನ್ನೋ ಅಂಶ ಇರುತ್ತೆ, ಅದು ಮೇಯ್ನ್ ಕ್ಯಾನ್ಸರ್ ಬರ್ದಂಗೆ ತಡೆಗಟ್ಟುತ್ತೆ. ಕುರ್ಕುಮಿನ್ ಅಂತೇಳಿ ಏನು ಆ ಸಿಪ್ಪೆ ಇರುತ್ತೆ ನೋಡಿ, ಕಡಲೆಕಾಯಿ ಬೀಜದ ಮೇಲಿನ ಸಿಪ್ಪೆ, ಅದು ಕ್ಯಾನ್ಸರ್ ಬರ್ದಂಗೆ ಪ್ರಿವೆಂಟ್ ಮಾಡುತ್ತೆ. ಜೊತೆ ಕೋಲಿನ್ ಅನ್ನೋ ಅಂಶ ತಲೆ ಚುರುಕಾಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದು ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ಬರ್ದಂಗೆ ತಡೆಗಟ್ಟುತ್ತೆ, ತುಂಬಾ ಹಾರ್ಟ್ ಬ್ಲಾಕೇಜ್ ಆಗೋದನ್ನು ತಡೆಯುತ್ತೆ, ಮಲ್ಟಿಪರ್ಪಸ್ ಬೆನಿಫಿಷಿಯಲ್ ಇದೆ ಒಂದು ಯೂಸ್ ಮಾಡೋದ್ರಿಂದನೇ. ಸೊ ಹಾಗಾಗಿ ಬಡವರ ಬಾದಾಮಿ ಕಡಲೆಕಾಯಿ ಅಂತೀವಲ್ಲ, ಹಾಗೆ ಬಾದಾಮಿನಲ್ಲಿರೋವಂಥ ಒಳ್ಳೆ ಗುಣಗಳು ಈ ಕಡಲೆಕಾಯಿ ಬೀಜದಲ್ಲಿರುತ್ತೆ. ಇದು ರೆಗ್ಯುಲರ್ ಮೂವ್ಮೆಂಟ್ ಆಗೋದು, ತುಂಬ ಜನ ಇದನ್ನು ತೊಗೊಂಡು ಹೋಗ್ತಾರೆ ನಮ್ಮಲ್ಲಿ. ಇದು ಬಿಟ್ಟರೆ ಇನ್ನು ಇದು ಕೊಬ್ಬರಿ ಎಣ್ಣೆ. ನಿಮಗೆ ಇದು ಅಷ್ಟೇ, ಈ ಕೊಬ್ಬರಿ ಎಣ್ಣೆ ನೋಡಿ ನೀರು ಥರ ಇದೆ ನಿಮಗೆ ಫುಲ್ಲು ಕ್ಲಿಯರಾಗಿ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ಮೇಜರಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡು ಆಯಿಲ್ ಪುಲ್ಲಿಂಗ್ ಮಾಡಿದ್ರೆ ಡೆಂಟಲ್ ಇಶ್ಯೂಸ್ಗೆಲ್ಲ ಒಳ್ಳೇದು. ಗಮ್ಸ್ ಎಲ್ಲ ಸ್ಟ್ರೆಂಥನಿಂಗ್ ಆಗುತ್ತೆ, ಹಲ್ಲು ಉದ್ರೋದು ನಿಂತ್ಕೊಳುತ್ತೆ, ಲೂಸ್ ಆಗೋದು. ಮತ್ತು ಆಯಿಲ್ ಪುಲ್ಲಿಂಗ್ ಮಾಡಿ ಉಗಿದಾಗ ದೇಹದಲ್ಲಿರೋ ಟಾಕ್ಸಿಸ್ ಎಲ್ಲ ಹೊರಗಡೆ ಹೋಗುತ್ತೆ. ಯಾರಿಗಾರು ಕಣ್ಣಿನ ತೊಂದರೆ ಇದೆ ಅಂದರೆ ಐ ಡ್ರಾಪ್ ಥರ ಹಾಕ್ಕೊಂಡ್ರೆ ಐಸೈಟ್ ಇಶ್ಯೂಸ್ಗೆ ಒಳ್ಳೆಯದು. ಮಲ್ಕೋಬೇಕಾದ್ರೆ ಒಂದು 4 ಹನಿ ಒಕ್ಕಳಿಗೆ, ನಾಭಿ ಚಿಕಿತ್ಸೆ ಅಂತೀವಿ, ಒಕ್ಕಳಿಗೆ ಹಾಕಿದ್ರೆ ಸುಮಾರು 100 ಕಾಯಿಲೆಗಳಿಗೆ ರಾಮಬಾಣ. ಇದನ್ನು ಅಡುಗೆಗೆ ಹಾಕ್ಬೋದು, ತಲೆಗೆ ಹಾಕ್ಬೋದು, ಹಾಗೆ ಕುಡಿಬೋದು. ತಲೆಗೆ ಹಾಕೋದ್ರಿಂದ ಕೂದಲು ಉದ್ರಲ್ಲ ಮೇಜರಾಗಿ. ಮತ್ತು ಹಾಗೆ ಕುಡಿಯೋದ್ರಿಂದ ತುಂಬ ಜನ ನಮ್ಮ ಹತ್ರ ಕುಡಿಯೋಕ್ಕೆ ತೊಗೊತಾರೆ ಇದನ್ನು ಖಾಲಿ ಹೊಟ್ಟೆಯಲ್ಲಿ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ. ಸೊ ನಮ್ಮಲ್ಲಿ ಧನರಾಜನ್ ಅವರು 1 ವರ್ಷದಲ್ಲಿ 11 kg ವೆಯ್ಟ್ ಲಾಸ್ ಆಗಿದೆ ಅವ್ರದ್ದು. ಬರೀ ಇದನ್ನು 2 ಸ್ಪೂನ್ ಡೈಲಿ ಕುಡಿತಾರೆ. ಸೊ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋಕ್ಕೆ ಅಂತಲೇ ತೊಗೊತಾರೆ. ದೊಡ್ಡ ಫೇಮಸ್ ಡಾಕ್ಟ್ರು ನಮ್ಮ ಹತ್ರ ತೊಗೊಂಡು ರೆಫರ್ ಮಾಡ್ತಾಯಿದ್ದಾರೆ, ಇಲ್ಲಿದು ತೊಗೊಂಡು ಯೂಸ್ ಮಾಡಿ ಅಂದ್ಬಿಟ್ಟು. ಯಾಕಂದರೆ ಬೇರೆ ಕಡೆ ಮಾಡಿರೋದು ಕುಡಿದಾಗ ಸೈಡ್ ಎಫೆಕ್ಟ್ ಆಗಿದೆ ಕೆಲವೊಬ್ಬರಿಗೆ. ಇಲ್ಲಿ ನೀವು ಧೈರ್ಯವಾಗಿ ಕಾನ್ಫಿಡೆಂಟಾಗಿ ಕುಡಿಬೋದು, ಅಷ್ಟು ಪ್ಯೂರಿಟಿ ಇದೆ, ಗ್ಯಾರಂಟಿ ಕೊಡ್ತೀವಿ ನಾವು. ಓಕೆನಾ? ಸೊ ಇದು ಕೊಬ್ಬರಿ ಎಣ್ಣೆ. ಇನ್ನು ಇದು ಬಿಟ್ಟರೆ ನಿಮಗೆ ಎಳ್ಳೆಣ್ಣೆನೂ ಅಷ್ಟೇ ಮೇಜರಾಗಿ ಇದರಲ್ಲಿ ನಿಮಗೆ ಕ್ಯಾಲ್ಶಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ. ಈಗ ಹೆಣ್ಮಕ್ಳಿಗೆ ಕ್ಯಾಲ್ಶಿಯಂ ಟ್ಯಾಬ್ಲೆಟು ತೊಗೊಳೋದು ಬೇಕಾಗಲ್ಲ, ಇವೆಲ್ಲ ಯೂಸ್ ಮಾಡ್ತಾಯಿದ್ರೆ. ಸೊ ಕ್ಯಾಲ್ಶಿಯಂ ಮೇಜರಾಗಿ ಜಾಸ್ತಿ ಇರುತ್ತೆ, ದೀಪಕ್ಕೆ ತುಂಬ ಶ್ರೇಷ್ಠ ಇದು. ಸೊ ದೇವಸ್ಥಾನದಲ್ಲಿ ದೀಪಕ್ಕೂ ತೊಗೊಂಡು ಹೋಗ್ತಿರ್ತಾರೆ. ಮನೆಯಲ್ಲಿ ಈಗ ಬೇರೆ ಎಣ್ಣೆ ಉರಿಸಿದ್ರೆ ನೆಗೆಟಿವ್ ಎಫೆಕ್ಟ್ ಆಗುತ್ತೆ, ಇದನ್ನು ಉರಿಸೋದ್ರಿಂದ ಪಾಸಿಟಿವ್ ಎಫೆಕ್ಟ್. ಇದು ಇಟ್ಸ್ ಅ ಕ್ವೀನ್ ಆಫ್ ಆಯಿಲ್ಸ್, ಎಣ್ಣೆಗಳ ರಾಣಿ ಇದು ಎಳ್ಳೆಣ್ಣೆ. ಸೊ ಹಾಗಾಗಿ ನಿಮಗೆ ತಮಿಳ್ನಾಡಲ್ಲಿ ಅಡುಗೆಗೆ ಇದನ್ನೇ ಬಳಸುವಂಥದ್ದು. ಅಲ್ಲೆಲ್ಲ ಒಂದೊಂದು ಉಷ್ಣ ಇರುತ್ತೆ, ಸ್ವಲ್ಪ ಹೀಟ್ ಆಗುತ್ತೆ ಇದು. ಈ ಚಳಿಗಾಲದಲ್ಲೆಲ್ಲ ತುಂಬಾ ಒಳ್ಳೆಯದಿದು. ಮತ್ತು ನಮ್ಮಲ್ಲಿ ಇಲ್ಲಿ ಪುಳಿಯೋಗರೆಗೆ ನಾವು ಯೂಸ್ ಮಾಡ್ತೀವಿ. ಸೊ ಆ ಕಡೆ ಭಾಗದಲ್ಲೆಲ್ಲ ಅಡುಗೆಗೆ ರೆಗ್ಯುಲರ್ ತಮಿಳ್ನಾಡಲ್ಲಿ ಬಳಸ್ತಾರೆ ಇದನ್ನು. ಸೊ ಎಲ್ಲನೂ ಅಷ್ಟೇ ಮ್ಯಾಕ್ಸಿಮಮ್ ಮಲ್ಟಿಪರ್ಪಸ್ ಬೆನಿಫಿಟ್ ಇರುತ್ತೆ. ಒಂದೊಂದರಲ್ಲಿ ಪ್ಲಸ್ ಇರೋದು, ಒಂದರಲ್ಲಿ ಕೆಲವೊಂದು ಇರಲ್ಲ, ಆ ಥರ ಇರುತ್ತೆ. ಇದು ಎಳ್ಳೆಣ್ಣೆ ಅಡುಗೆಗೆ, ದೀಪಕ್ಕೆ, ಎಲ್ಲದಕ್ಕೂ. ಮಸಾಜ್ಗೂ ಅಷ್ಟೇ. ತುಂಬ ಜನ ಈ BMTC ಡ್ರೈವರ್ಸ್ ಇರ್ತಾರಲ್ಲ, ಅವರು ಆಪ್ರೇಟಿಂಗ್ ಮಾಡಿದಾಗ ಕಾಲು ಕೈ ಎಲ್ಲ ನೋವು ಬಂದಿರುತ್ತೆ. ಸೊ ಇದನ್ನು ಜಸ್ಟು ಅಪ್ಲೈ ಮಾಡೋದ್ರಿಂದ ನೋವುಗಳೆಲ್ಲ ಕಡಿಮೆ ಆಗುತ್ತೆ. ಮೇಜರಾಗಿ ಮಸಾಜ್ಗೂ ಇದನ್ನು ಯೂಸ್ ಮಾಡ್ತಾರೆ. ಜಸ್ಟು ಈಗ ಮಂಡಿ ನೋವ್ತಿದೆಯಾ, ಜಸ್ಟ್ ಅಪ್ಲೈ ಮಾಡಿ ಬಿಟ್ಬಿಟ್ರೆ ಪೇಯ್ನ್ ಎಲ್ಲ ಸಕ್ ಮಾಡ್ತದೆ, ನೋವು ಕಡಿಮೆ ಆಗಿಬಿಡ್ತದೆ. ದಟ್ ಈಸ್ ಅ ಬಿಗ್ಗೆಸ್ಟ್ ಅಡ್ವಾಂಟೇಜ್. ಮಲ್ಟಿಪರ್ಪಸ್ ಇರುತ್ತೆ. ನಿಮ್ಮ ತಲೆಗೂ ಹಾಕ್ತಾರೆ ಕೆಲವೊಬ್ಬರು. ಇದು ಹರಳೆಣ್ಣೆ ಸರ್. ಈ ಹರಳೆಣ್ಣೆನೂ ಅಷ್ಟೇ ನಾವಿಲ್ಲಿ ಸಾಂಪ್ರದಾಯಿಕವಾಗಿ ಬೆಳಿಗ್ಗೆ ಮೊದಲು ಹುರಿತೀವಿ, ಹುರಿದ್ಬಿಟ್ಟು ಅದೇ ಮಿಷಿನಲ್ಲಿ ಚೆನ್ನಾಗಿ ರುಬ್ತೀವಿ. ಆಮೇಲೆ ಸೌದೆ ಒಲೆಯಲ್ಲಿ ಬೆಳಗ್ಗೆಯಿಂದ ಶುರು ಆಗುತ್ತೆ ಇದು ಪ್ರೊಸೀಜರ್. 9 ಗಂಟೆಗೆ ಶುರು ಆದರೆ ಸಂಜೆ 6 ಗಂಟೆವರೆಗೆ ಆಗುತ್ತೆ. ಚೆನ್ನಾಗಿ ನೀರಲ್ಲಿ ಮರಳ್ಸಕ್ಕೆ ಇಡ್ತೀವಿ. ಅದರಲ್ಲೂ ನಾವು ಮೇಜರಾಗಿ ಒಂದು ಇದ್ರದ್ದು ನಮ್ಮದು ಹಿತ್ತಾಳೆ ಪಾತ್ರದಲ್ಲೇ ಮಾಡ್ತೀವಿ, ಅಲ್ಯೂಮಿನಿಯಮಲ್ಲೂ ಮಾಡಬಾರ್ದು. ಹಿತ್ತಾಳೆದ್ರಲ್ಲೇ ಇದನ್ನು ಮಾಡಿ ಹರಳೆಣ್ಣೆ ಇದನ್ನು ಮಾಡ್ತಾ ಇರೋವಂಥದ್ದು ನಾವು ಮುಖ್ಯವಾಗಿ. ಇದು ಹಳೆಯ ಸಂಪ್ರದಾಯ, ಈಗ ಯಾರೂ ಇದನ್ನು ಮಾಡ್ತಾ ಇಲ್ಲ ಇದನ್ನು. ಸೊ ಹಾಗಾಗಿ ಈ ಒಂದು ಮೆಥಡಾಲಜಿಯಲ್ಲಿ ಮಾಡಿ ಇದನ್ನು ಮೇಜರಾಗಿದ್ದು ಕಾನ್ಸ್ಟಿಪೇಷನ್ ಇಶ್ಯೂಸು, ಮತ್ತು ಮಸಾಜ್ಗೆ, ಮತ್ತು ತಲೆಗೆ, ಅಡುಗೆಗೂ ಆಗ್ತಾಯಿದ್ರು ಹಳೆ ಕಾಲದಲ್ಲಿ, ಹೊಟ್ಟೆ ಚೆನ್ನಾಗಿ ಸ್ಮೂತಾಗಿರಲಿ ಅಂತ ಇದನ್ನೆಲ್ಲ. ಸೊ ಹಾಗಾಗಿ ಹೊಟ್ಟೆ ಕ್ಲೀನ್ ಮಾಡೋದಕ್ಕೂ ಇದನ್ನು ಜಾಸ್ತಿ ಬಳಸ್ತಾ ಇರ್ತಾರೆ. ಸೊ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ ಇದು ನಿಮ್ಮ ಹರಳೆಣ್ಣೆ. ಮೈಂಡ್ ಕೂಲ್ ಆಗಿರೋದಕ್ಕೆ, ಮಸಾಜ್ಗೆ, ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಸರ್ ಇದು. ಇನ್ನು ಇದು ಸೂರ್ಯಕಾಂತಿ. ನಾರ್ಮಲಾಗಿ ಇವಾಗ ಎಲ್ಲರೂ ನೋಡೋದು ಅಡುಗೆಗೆ ಎಣ್ಣೆ ಬಳಸೋಂಥದ್ದು. ಅಡಿಷ್ನಲ್ ಏನಂದರೆ ವಿಟಮಿನ್ E ಅಡಿಷ್ನಲಾಗಿ ನಿಮಗಿದು ಜಾಸ್ತಿ ಇರುತ್ತೆ ಬೇರೆದಕ್ಕಿಂತ ಕಂಪೇರೇಟಿವ್ ಮಾಡಿದಾಗ. ಏನಂದರೆ ಇದು ಎಲ್ಲ ಅದರಲ್ಲಿ ಏನು ಕಡಲೆಕಾಯಿ ಎಣ್ಣೆ ಎಲ್ಲದರಲ್ಲಿದೆ, ಅಡಿಷ್ನಲ್ ವಿಟಮಿನ್ E ಇರೋದು ಇದರಲ್ಲಿ ಪ್ಲಸ್ ಪಾಯಿಂಟ್. ಇದರಲ್ಲಿ ಒಂದು ಕಡೆಯಿಂದ ನೋಡಿದಾಗ ಯಾವುದು ಸೂರ್ಯಕಾಂತಿ. ಇನ್ನು ಇದು ಬಿಟ್ಟರೆ ಕುಸುಬೆ ಎಣ್ಣೆ. ಇದು ಕುಸುಬೆ ಎಣ್ಣೆ.
ಸಾಫ್ಲವರ್ ಅಂತ ಹೇಳ್ತೀವಿ. ಇದು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಬಳಸ್ತಾರೆ. ಇದು ತುಪ್ಪದ ಥರನೂ ಅಲ್ಲಿ ಯೂಸ್ ಮಾಡ್ತಾರೆ. ನೀವು ಅಡುಗೆಗೆ ಈಗ ಏನಾದ್ರು ಚಟ್ನಿ ಪುಡಿ, ಖಾರ ಎಲ್ಲ ಅದಕ್ಕೂ ಇದನ್ನು ಹಾಕ್ಕೊಂಡು ಯೂಸ್ ಮಾಡ್ತಾರೆ ಉತ್ತರ ಕರ್ನಾಟಕ. ಇದು ಹಾರ್ಟಿಗೆ ತುಂಬ ಒಳ್ಳೆಯದು. ಮೇಜರಾಗಿ ಇದು ವಾತ, ಪಿತ್ತ, ಕಫ ಮೂರಕ್ಕೂ ಸೆಟ್ ಆಗೋದು ಇದೊಂದು ಆಯಿಲ್. ಕೆಲವೊಬ್ಬರಿಗೆ ಒಂಚೂರು ಬೇರೆ ಆಗ್ಬೋದು, ಬಟ್ ಈ ಎಣ್ಣೆ ಮಾತ್ರ 3 ಕ್ಯಾಟಗರಿಯವ್ರಿಗೆ ಸೆಟ್ ಆಗೋದು ಇದೊಂದೇ, ಕುಸುಬೆ ಎಣ್ಣೆ. ವಾತ, ಪಿತ್ತ, ಕಫ ಮೂರಕ್ಕೂ ಸೆಟ್ ಆಗುತ್ತೆ. ಮೇಜರಾಗಿ ಹಾರ್ಟ್ ಇಶ್ಯೂಸ್ಗೆ ತುಂಬಾ ಒಳ್ಳೇದಿದು. ಯು ಕ್ಯಾನ್ ಯೂಸ್ ಇಟ್ ಆ್ಯಸ್ ಎ ತುಪ್ಪದ ಥರನೂ ಇದನ್ನು ನೀವು ಯುಟಿಲೈಸ್ ಮಾಡ್ಕೊಬೋದು. ಕುಸುಬೆ ಎಣ್ಣೆ, ಸಾಫ್ಲವರ್. ಅದು ಬಿಟ್ಟರೆ ಇದು ಹುಚ್ಚೆಳ್ಳೆಣ್ಣೆ. ಹುಚ್ಚೆಳ್ಳು ಅಂದರೆ ಇದು ಹುಚ್ಚನ್ನು ಬಿಡಿಸೋದು ಅಂತ. ಅಂದರೆ ಯಾರಿಗೆಲ್ಲ ಆಲ್ಜಿಮರ್ ಇಶ್ಯೂಸ್ ಇರುತ್ತೆ, ಮರವಿನ ಕಾಯಿಲೆ ಇರುತ್ತೆ, ಅಂಥವ್ರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಮಕ್ಕಳಿಗೆ, ವಯಸ್ಸಾಗಿರೋರಿಗೆ, ಜೊತೆಗೆ ಹೆಣ್ಮಕ್ಳು ದೊಡ್ಡವರಾದಾಗೂ ಇದನ್ನೇ ಕೊಡೋವಂಥದ್ದು. ಆಮೇಲೆ ಮಗು ಆದಾಗ ತಾಯಿಗೆ ಸೊಂಟ ಗಟ್ಟಿಯಾಗೋದಕ್ಕೆ, ಬೆನ್ನು ಗಟ್ಟಿಯಾಗೋದಕ್ಕೆ ಇದನ್ನು ಕೊಡ್ತಾರೆ. ಮಗು ಆದಾಗ ಮತ್ತು ಹೆಣ್ಮಕ್ಳು ದೊಡ್ಡವರಾದಾಗ ಇದನ್ನು ಪರ್ಟಿಕ್ಯುಲರ್ಲಿ ಜಾಸ್ತಿ ಕೊಡ್ತಾರೆ. ಆಲ್ಜಿಮರ್ ಇಶ್ಯೂಸ್ಗೊಳ್ಳೇದು. ಇದು ಮೊದಲು ಮಾಗಡಿ ಕಡೆ ಎಲ್ಲ ಇದನ್ನು ತುಪ್ಪದ ಬದಲು ಇದನ್ನೇ ಮದುವೆ ಫಂಕ್ಷನ್ಗಳಲ್ಲಿ ಇನ್ಸ್ಪೈಟ್ ಆಫ್ ತುಪ್ಪದ ಬದಲು ಇದನ್ನೇ ಹಾಕ್ತಾ ಇದ್ದಿದ್ದು ಮೊದಲು ಮಾಗಡಿ ಕಡೆ ಎಲ್ಲ. ಈಗೀಗ ಇದು ಆಗಿದೆ, ಬಟ್ ಇದು ಅಷ್ಟೇ ಶ್ರೇಷ್ಠವಾಗಿರೋಂಥ ಬೆನಿಫಿಟ್ ಕೊಡೋದು ಹುಚ್ಚೆಳ್ಳೆಣ್ಣೆ ಇದು. ಸೊ ಆ ಥರ ಇದರಲ್ಲಿ ಮೇಜರ್ ಆಗಿರೋಂಥ ಬೆನಿಫಿಟ್ ಇದೆ. ಸಾಸಿವೆ ಎಣ್ಣೆ. ಸೊ ಇದನ್ನು ಮೇಜರಾಗಿ ಯಾರಿಗಾರು ವೀಸಿಂಗ್ ಇಶ್ಯೂ ಇರುತ್ತಲ್ಲ ಅವ್ರಿಗೆಲ್ಲ, ತುಂಬ ಅಸ್ತಮಾ ಕಾಯಿಲೆ ಇರೋರಿಗೆ, ಅವ್ರಿಗೆಲ್ಲ ಇದನ್ನು ಬಳಸೋದ್ರಿಂದ ತುಂಬಾ ಬೆನಿಫಿಟ್ ಆಗ್ತಾಯಿದೆ. ಮಲಗಬೇಕಾದ್ರೆ ಆ್ಯಕ್ಚುಲಿ ಒಂದೊಂದು ಹನಿ ಮೂಗಿಗೆ ಹಾಕಿದ್ರೆ ತುಂಬಾ ಒಳ್ಳೇದು ಇದನ್ನು ಯೂಸ್ ಮಾಡೋದ್ರಿಂದ. ಜೊತೆಗೆ ಇದು ಅಷ್ಟೇ, ಮಂಡಿ ನೋವುಗಳಿಗೆ ತೊಂದರೆ ಇರೋರಿಗೆ ಎಲ್ಲರಿಗೂ ಸಖತ್ ಹೆಲ್ಪ್ ಆಗುತ್ತೆ. ನಮ್ಮಲ್ಲಿ ಇದನ್ನು ಜಾಸ್ತಿ ಉಪ್ಪಿನಕಾಯಿಗೆ ಹಾಕ್ತೀವಿ. ಇದು ಸ್ವಲ್ಪ ಘಾಟ್ ಬರುತ್ತೆ. ಆ ಕಡೆ ನಾರ್ತ್ ಇಂಡಿಯನ್ಸ್ ಎಲ್ಲ ಇದನ್ನೇ ಅಡುಗೆಗೆ ಬಳಸುವಂಥದ್ದು. ಬಟ್ ಇಲ್ಲಿ ನಮ್ಮಲ್ಲಿ ಸ್ವಲ್ಪ ಸ್ಟ್ರಾಂಗ್ ಅದು ಆಗುತ್ತೆ ಅಂದ್ಬಿಟ್ಟು ಇದು ಮಾಡ್ತಾರೆ. ನೋಡಿ, ನೀವು ಜಸ್ಟ್ ಇದು ಸ್ಮೆಲ್ ಮಾಡಿ ನೋಡಿ, ಘಾಟ್ ಹೊಡಿಯುತ್ತೆ ಎಷ್ಟು ನಿಮಗೆ. ಜಸ್ಟ್ ಇಫ್ ಯು ಅಬ್ಸರ್ವ್ ನೋಡಿ, ಹೊಡಿತಾ ಇದೆಯಾ ತಲೆಗೆ, ಹಂಗೆ ಘಾಟ್ ಹೊಡಿಯುತ್ತೆ. ಅಂದರೆ ನಿಮಗೆ ಇದು ಮಾಡೋದ್ರಿಂದ ಕಟ್ಕೊಂಡಿರೋ ಮೂಗೆಲ್ಲ ಕ್ಲಿಯರ್ ಆಗುತ್ತೆ. ಜೊತೆಗೆ ಪೇಯ್ನ್ಗೆ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ. ಅಡುಗೆಗೂ ಈಗ ಏನು ಮಾಡ್ತಿದ್ದಾರೆ ಇಲ್ಲಿ, ನಾರ್ತ್ ಇಂಡಿಯನ್ ಡಿಶಸ್ಗೆಲ್ಲ ಇಲ್ಲಿ ನಮ್ಮಲ್ಲಿ ಬಳಸ್ತಾ ಇದ್ದಾರೆ ಇದನ್ನು. ಯಾರು ನಾರ್ತ್ ಇಂಡಿಯನ್ ಡಿಶಸ್ ಮಾಡಿದಾಗ ಈ ಒಂದು ಸಾಸಿವೆ ಎಣ್ಣೆನ ಬಳಸ್ತಾ ಇದ್ದಾರೆ. ಮಸಾಜ್ಗೂ ತುಂಬ ಒಳ್ಳೆಯದು, ತುಂಬ ಪೇಯ್ನ್ ಎಳೆಯುತ್ತೆ. ನಾನಾಗಲೇ ಏನು ಎಳ್ಳೆಣ್ಣೆ ನಿಮ್ಗೆ ಹೇಳಿದ್ನಲ್ಲ, ಅದೇ ರೀತಿ ಇದು ವರ್ಕ್ ಆಗುತ್ತೆ. ಸೊ ಕಾಸ್ಟ್ ವೈಸ್ ಅವ್ರವ್ರು ಯಾವುದಾಗುತ್ತೋ ನೋಡ್ತಾರೆ. ಬಟ್ ಇದೂ ನಿಮಗೆ ನೋವು ಒಳ್ಳೆಯದು, ಮೇಜರಾಗಿ ಅಡುಗೆಗೂ ಬರುತ್ತೆ. ಎಲ್ಲನೂ ನಿಮಗೆ ಔಷಧೀಯ ಗುಣ ಇರೋದು. ನಾವೇನು ಇದೆಯವಲ್ಲ, ಪ್ರತಿಯೊಂದು ಔಷಧಿ ಅಮೃತಕ್ಕೆ ಸಮಾನವಾಗಿರುವಂಥದ್ದು, ಔಷಧಿಯ ಗುಣ ಇರೋವಂಥದ್ದು, ಎಲ್ಲ ಆರೋಗ್ಯಕ್ಕೆ ಸುಧಾರಣೆ ಆಗೋದಕ್ಕೆ ಸಹಾಯ ಆಗಿರುವಂಥದ್ದು ಇವೆಲ್ಲ. ಇದಲ್ಲದೆ ನಾವು ಇವನ್ನೆಲ್ಲ ಒಂದು ಕಡೆ ಆದರೆ ಸರ್, ನೋಡಿ ಈಗ ಔಟ್ ಆಫ್ ಸ್ಟೇಷನ್ ಎಲ್ಲ ಕೇಳಿದಾಗ ಈ ಥರ ಇದು ಟಿನ್ಸಲ್ಲಿ ಕಳಿಸ್ತೀವಿ. ಇದು ಸೊ 5 ಲೀಟರ್ ಟಿನ್ಸ್ ಬರುತ್ತೆ. ಅದು ಬಿಟ್ಟರೆ 10 ಲೀಟ್ರ್ ಇದೆ, 15 ಲೀಟ್ರ್ ಇದೆ, 5, 10, 15, ಅರ್ಧ ಲೀಟ್ರ್, 1 ಲೀಟ್ರದ್ದು ಟಿನ್ಸ್ ಬರುತ್ತೆ ನಮ್ಮಲ್ಲಿ. ಸೊ ಅದನ್ನು ಹಾಕಿ ಈಗ ಅಬ್ರಾಡ್ಗೆ ಹೋಗ್ಬೇಕಾರೆ ಕೆಲವೊಬ್ರು ಬೇಕಂದವ್ರಿಗೆ ಇಲ್ಲಿಂದ ಸಿಂಗಾಪುರ್ಗೂ ತೊಗೊಂಡೋಗಿದ್ದಾರೆ, ಕೆನಡಾ ಮತ್ತು ಚೆನ್ನೈ, ಅಂದರೆ ಔಟ್ ಆಫ್ ಇಂಡಿಯನ್ ಹೋಗಿದೆ ಅಬ್ರಾಡು. ಅವಾಗೆಲ್ಲ ಅರ್ಧ ಲೀಟ್ರ್, 1 ಲೀಟ್ರ್ ಟಿನ್ಸ್ ಇದೆ ನಮ್ಮಲ್ಲಿ. ಸೊ ಅದರಲ್ಲೇ ಕಳಿಸಿ, ಪ್ಲಾಸ್ಟಿಕ್ ಹಾಕ್ಕೊಡೋಲ್ಲ ಯಾವುದೇ ಕಾರಣಕ್ಕೂ. ಸೊ ಹಾಗಾಗಿ ಅದು ಟಿನ್ಸಲ್ಲಿ ಕೊಡುವಂಥದ್ದು. ಗ್ಲಾಸ್ ಬಾಟಲ್ ಈಗ ಮನೆಗಳಿಗೆ ಕಳಿಸ್ಬೇಕಾದ್ರೆ ಸರ್ ನಾವು ಈ ಥರ ಸ್ಟೀಲ್ ಕಂಟೈನರಲ್ಲೇ ತುಂಬಿಸ್ಬಿಡ್ತೀವಿ. 5 ಲೀಟ್ರು, 3 ಲೀಟ್ರು, 10 ಲೀಟ್ರು, ಅವ್ರು ಎಷ್ಟು ಹೇಳ್ತಾರೋ ಇದ್ರೊಳಗಡೆ ತುಂಬಿಸ್ಬಿಟ್ಟು ಅವ್ರ ಮನೆಗೆ ಹೋಗಿ ಅವ್ರ ಸ್ಟೀಲ್ ಕಂಟೈನರ್ಗೆ ಶಿಫ್ಟ್ ಮಾಡಿಬಿಟ್ಟು ವಾಪಸ್ ತೊಗೊಂಬರ್ತೀವಿ. ಈ ಥರ ಸಿಸ್ಟಮಲ್ಲಿ ಮಾಡೋವಂಥದ್ದು ನಮ್ಮದು ಹೋಮ್ ಡೆಲಿವರಿ ಕೊಡ್ಬೇಕಾರೆ. ಸೊ ಅದು ಬಿಟ್ಟರೆ ಇದೆಲ್ಲ ಹೇಳಿದ್ನಲ್ಲ, ಇದು 30 ಲೀಟ್ರದ್ದಿದೆ, 15 ಲೀಟ್ರದ್ದಿದೆ, 10 ಲೀಟ್ರದ್ದಿದೆ. ಸೊ ಆದಷ್ಟು ನಾವೆಲ್ಲರಿಗೂ ಏನಪ್ಪ ಅಂದರೆ ವಿ ಆರ್ ಎಜುಕೇಟಿಂಗ್ ದ ಪೀಪಲ್. ಜನಗಳಿಗೆ ಅವೇರ್ನೆಸ್ ಕೊಡ್ತಾಯಿದ್ದೀವಿ. ಯಾಕೆಂದರೆ ಯಾವುದ್ಯಾವುದ್ರಲ್ಲೂ ಹಾಕಿದ್ರೆ ಈಗ ಇಂಡಾಲಿಯಮ್ಮು, ಅದ್ಯಾವುದು ಬೇರೆ ಅಲ್ಯೂಮಿನಿಯಮ್ದ್ರಲ್ಲೆಲ್ಲ ಇಟ್ಕೋಬಾರ್ದು, ಪ್ಲಾಸ್ಟಿಕ್ಕಲ್ಲಿ ಇಡಬಾರ್ದು. ಇದು ಫುಡ್ ಗ್ರೇಡ್ ಸ್ಟೀಲ್ ಇವೆಲ್ಲನೂ. ಇದರಲ್ಲಿ ಇಡೋದ್ರಿಂದ ಎಣ್ಣೆ ಕಂಟಾಮಿನೇಟ್ ಆಗಲ್ಲ ಮುಖ್ಯವಾಗಿ. ಸೊ ಹಾಗಾಗಿ ಅದರದ್ದೇ ಆದ ಪ್ರೊಸೀಜರ್ಸ್ ಇದೆ ನಮ್ಮಲ್ಲಿ. ಅದ್ರ ಪ್ರಕಾರನೇ ಎಲ್ಲನೂ ಇಲ್ಲಿ ಮತ್ತೆ ಫಿಲ್ಟ್ರೇಷನ್ ಮಾಡಿ, ಏರ್ ಬ್ಲೋ ಮಾಡಿ, ಪ್ರತಿಯೊಂದೂ ಒಂದು ವ್ಯವಸ್ಥಿತವಾಗಿ ಕೊಡುವಂಥ ಒಂದು ಸಿಸ್ಟಮ್ ಇದೆ ನಮ್ಮಲ್ಲಿ. ಸೊ ಕಸ್ಟಮರ್ಗೆ ದಿ ಬೆಸ್ಟು, ಟಾಪ್ ಕ್ವಾಲಿಟಿ, ಪ್ರೀಮಿಯಮ್ ಆಗಿರೋವಂಥದ್ದು, ಶುದ್ಧವಾಗಿರೋವಂಥ ಎಣ್ಣೆ ಕೊಡ್ತಾಯಿದ್ದೀವಿ ಸರ್ ನಮ್ಮ ಕಡೆಯಿಂದ. ಇದು SRK ಟೆಂಪಲ್ ಆಫ್ ಆಯಿಲ್ಸ್ ಮೇಡ್ ವಿತ್ ಡಿವೋಷನ್, ಭಕ್ತಿ ಪ್ರೀತಿಯಿಂದ ಮಾಡ್ತಾಯಿದ್ದೀವಿ. ನಾನಿಲ್ಲಿ SG ಪಾಟೀಲ್, ಶಿವನಗೌಡ G ಪಾಟೀಲ್, CEO ಆಗಿ ವರ್ಕ್ ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ಜೊತೆಗೆ ನೀವೇನು ಇದೆಲ್ಲ ನೋಡಿದ್ರಿ, ಇದೆಲ್ಲ ದೇಸಿ ಉದ್ಯಮ ಇದು. ಇವತ್ತು ಇದನ್ನು ಉಳಿಸಿ ಬೆಳೆಸೋ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲೂ ಇದೆ. ಹಾಗಾಗಿ ನೀವೆಲ್ಲ ಇಲ್ಲಿ ಬರ್ಬೋದು ಎನಿ ಟೈಮ್. ನಮ್ಮದು ನಂಬರ್ ಹಾಕಿರುತ್ತೆ, ಆ ನಂಬರ್ ಕಾಲ್ ಮಾಡಿ ಬನ್ನಿ. ಬರೋಕ್ಕಿಂತ ಮೊದಲು ಗೆಟ್ ಟುಗೆದರ್ ಬರ್ಬೋದು. ಎಲ್ಲ ಇಲ್ಲಿ ಇದನ್ನು ಬೆನಿಫಿಟ್ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ನೀವೆಲ್ಲ ಬಂದು ಈ ಒಂದು ಒಳ್ಳೆಯದನ್ನು ಉಳಿಸ್ತಿರೋಂಥ ಸುದ್ದಿ
ಮನೆ ಚಾನಲ್ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನನ್ನ ಹೆಸರು ಸೇತುರಾಮ್ ಅಂತ. ಈ SRK ಟೆಂಪಲ್ ಆಫ್ ಆಯಿಲ್ಸ್ ಏನಿದೆ, ಇದು ಕಳೆದ 4.5 ವರ್ಷದಿಂದ ನಾನು ಈ SRK ಟೆಂಪಲ್ ಆಫ್ ಆಯಿಲ್ಸಲ್ಲಿ ಕಡಲೆಕಾಯಿ ಎಣ್ಣೆನೇ ಯೂಶ್ವಲಾಗಿ ಮೇಜರಾಗಿ ಯೂಸ್ ಮಾಡ್ತಾ ಇರೋದು. ಈ ಹಿಂದೆ ಬೇರೆ ಬೇರೆ ಆಯಿಲ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದೆ. ಕೊನೆಗೆ ನನಗೆ ಈ ಆಯಿಲ್ ಪರಿಚಯ ಆದಮೇಲೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ನನ್ನನ್ನು ಸೇರಿ ನಮ್ಮ ಮನೆಯವರೆಲ್ಲ ಆರೋಗ್ಯವಾಗಿದ್ದಾರೆ. ಹೆಚ್ಚಿನದಾಗಿ ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಮತ್ತು ಮಂಡಿ ಸವೆತ ಅದೆಲ್ಲ ಇರ್ತಿತ್ತು. ಅದರಿಂದ ಚೆನ್ನಾಗಿದ್ದೀವಿ, ಆರೋಗ್ಯವಾಗಿದ್ದೀವಿ. ಸೊ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಹುಜನ ಹಿತಾಯ ಬಹುಜನ ಸುಖಾಯ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು SRK ಟೆಂಪಲ್ ಆಫ್ ಆಯಿಲ್ಸ್ನ ಒಂದು 3-4 ಜನ ಸ್ನೇಹಿತರು ಸೇರಿ ಒಂದು ಸಮಾಜಕ್ಕೆ ಏನಾದ್ರು ಒಂದು ಒಳ್ಳೇದು ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾರಿಂದ ನನಗೆ ಬಹಳನೇ ಬೆನಿಫಿಟ್ ಇದೆ. ನಾನು ನನ್ನ ಫ್ರೆಂಡ್ಸ್ಗೆ ಅನೇಕ ಜನಕ್ಕೆ ರೆಫರ್ ಮಾಡಿದ್ದೀನಿ. ದೇ ಆರ್ ಆಲ್ಸೋ ವೆರಿ ಹ್ಯಾಪಿ. ಇದೇನೋ ಮುಖಸ್ತುತಿಗೆ ನೀವು ವಿಡಿಯೋ ಮಾಡ್ತಾ ಇದ್ದೀರಾ ಹಾಗೆ ಅಂತಲ್ಲ, ನೀವೇ ಒಂದು ಸರಿ ಈ ಗಾಣಕ್ಕೆ ಬಂದು ನೋಡಿ. ನಾನು ಸುಮಾರು ಗಾಣಗಳನ್ನು ವಿಸಿಟ್ ಮಾಡಿದ್ದೇನೆ. ಇಲ್ಲಿಯಷ್ಟು ಪರಿಶುದ್ಧತೆ, ಶುದ್ಧತೆ ಮತ್ತು ನೈಜವಾಗಿ ಮತ್ತು ಒಂದು ಗಾಣವನ್ನು ಪ್ರಾರಂಭ ಮಾಡಬೇಕಾದ್ರೂ ಕೂಡ ಒಂದು ಶ್ಲೋಕದ ಮುಖಾಂತರ ಹೇಳಿ ಅದನ್ನು ಪ್ರಾರಂಭ ಮಾಡ್ತಾರೆ. ಪರಿಶುದ್ಧವಾದ ಎಣ್ಣೆ ಬೇಕು ಅಂತಂದರೆ ನೀವು SRK ಟೆಂಪಲ್ ಆಫ್ ಆಯಿಲ್ಸ್, ಕೊಮ್ಮಘಟ್ಟ, ಕೆಂಗೇರಿ ಉಪನಗರದ ಹತ್ತಿರ ದಯವಿಟ್ಟು ಬಂದು ಒಂದು ಸರಿ ವಿಸಿಟ್ ಮಾಡಿ. ಯಾರೂ ಇಲ್ಲಿ ನೀವು ಕೊಂಡ್ಕೊಳ್ಳೇಬೇಕು ಅಂತಿಲ್ಲ. ಒಂದು ಸರಿ ನೀವು ವಿಸಿಟ್ ಮಾಡಿದ್ಮೇಲೆ ಇಲ್ಲಿನ ನೀವು ಒಂದು ವಾತಾವರಣ ನೋಡಿದ್ಮೇಲೆ ಖಂಡಿತವಾಗ್ಲೂ ನಿಮಗೆ ಅನಿಸುತ್ತೆ, ನಾನು ಇಷ್ಟು ದಿನ ಯಾಕೆ ಈ ಥರ ಹೊರಗಡೆನ ಎಣ್ಣೆ ತಿಂದು ನಾನು ಯಾಕೆ ತಪ್ಪು ಮಾಡ್ತಾ ಇದ್ದೆ ಅಂತ ನಿಮಗೆ ಕೂಡ ಅರಿವಾಗ್ತದೆ. ನನ್ನ ಮಗನಿಗೀಗ 21 ವರ್ಷ. ಅವನಿಗೆ ಈ 3-4 ವರ್ಷಗಳ ಹಿಂದೆ ಅವನಿಗೆ ವೀಸಿಂಗ್ ಪ್ರಾಬ್ಲಮ್ ಇತ್ತು. ಅವನಿಗೆ ಈ ಚಳಿಗಾಲ ಬಂತಂದರೆ ಯಾವಾಗಲೂ ಅವನ ಜೊತೆ ಒಂದು ನೆಬ್ಲೈಸರ್ ಜೊತೆಲಿ ಇರಬೇಕು. ನೆಪ್ತಲಿನ್ನು ಮತ್ತು ಅಸ್ತಲಿನ್ ಅಂತ ಯಾವಾಗಲೂ ಜೊತೆಲೇ ಇಟ್ಕೊಂಡಿರ್ಬೇಕಿತ್ತು. ಸೊ ನನಗೆ ಈ ಗಾಣಕ್ಕೆ ಬಂದ ಮೇಲೆ ಗೈಡ್ ಮಾಡಿದ್ರು. ಪಾಟೀಲ್ಜಿಯವ್ರು ಇರ್ಬೋದು, ನಮ್ಮ ಮೂರ್ತಿಜಿಯವ್ರು ಇರ್ಬೋದು, ಅವರೆಲ್ಲ ಗೈಡ್ ಮಾಡಿದ್ಮೇಲೆ ಇದನ್ನು ಯೂಸ್ ಮಾಡಿ ಸರಿ ಹೋಗುತ್ತೆ ಅಂತ ಹೇಳಿ ಈಗ ನಮ್ಮ ಮಗನಿಗೆ ಇದನ್ನೇ ಕೊಡ್ತಾ ಬಂದಿದ್ದೀವಿ. ಇದು ಕೊಡ್ತಾ ಬಂದಮೇಲಿಂದ ನೆಪ್ತಲಿನ್ನೂ ಇಲ್ಲ, ಅಸ್ತಲಿನ್ನೂ ಇಲ್ಲ, ಮತ್ತು ಬ್ಯೂಡೋಕಾರ್ಟ್ ಅಂತ ಇನ್ನೊಂದು ಅದು ಯಾವುದೂ ಇಲ್ಲ. ಸೊ ವೀಸಿಂಗ್ ಕೂಡ ಬಂದಾಗಿದೆ. ಸೊ ಹಾಗಾಗಿ ಅಂದರೆ ಅನೇಕ ಬೆನಿಫಿಟ್ಸ್ಗಳಿದೆ. ಆ ಬೆನಿಫಿಟ್ಸ್ಗೋಸ್ಕರ ನಾವು ದಿನನಿತ್ಯ ಬಳಕೆಯಲ್ಲಿ ಎಣ್ಣೆನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ಗೈಡ್ ಮಾಡ್ತಾರೆ. ಸೊ ಹಾಗಾಗಿ ನಾವು ಅಲ್ಲಿ ಇಲ್ಲಿ ಪೆಟ್ರೋಲ್ ತಿನ್ನೋ ಬದಲು ಇಲ್ಲಿಗೆ ಬನ್ನಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ. ನಮಸ್ಕಾರ ಆತ್ಮೀಯ ಬಂಧುಗಳೇ. ಕರ್ನಾಟಕ ರಾಜ್ಯ ಹಾಗೂ ಭಾರತೀಯ ಬಂಧುಗಳಿಗೆ SRK ಟೆಂಪಲ್ ಆಫ್ ಆಯಿಲ್ಸ್ಗೆ ಸ್ವಾಗತ. SRK ಟೆಂಪಲ್ ಆಫ್ ಆಯಿಲ್ಸ್ ಅಂತ ಹೇಳಿದರೆ SRK ಶ್ರೀರಾಮಕೃಷ್ಣ ಪರಮಹಂಸರ ಹೆಸರಲ್ಲಿ ಇರ್ತಕ್ಕಂಥ ಒಂದು ಸಂಸ್ಥೆ. ನನ್ನ ಹೆಸರು ಮೂರ್ತಿ ಅಂತ ಹೇಳಿ ಈ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರಾಗಿ ನಾನಿಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಸುಮಾರು 5 ವರ್ಷ 2021 ಮಾರ್ಚ್ 6ನೇ ತಾರೀಕು ನಮ್ಮ ಸಂಸ್ಥೆ ಇನ್ಕಾರ್ಪೊರೇಷನ್ ಆಗಿದೆ. ಇದು ಪ್ರೈವೇಟ್ ಲಿಮಿಟೆಡ್ ಕಂಪನಿಯಾಗಿ ನಾವು ಪ್ರಾರಂಭವನ್ನು ಮಾಡಿದ್ದೇವೆ. 5 ಜನ ಸೇರಿಕೊಂಡು, ಮೂರ್ತಿ ಆದ ನಾನು ಮತ್ತು ನಮ್ಮ SG ಪಾಟೀಲ್ ಜಿ ಹಾಗೂ ನಿರಂಜನ್ ಸರ್ ಹಾಗೂ ಶಶಿ ಅವರು ಮತ್ತು ಅಂಬಣ್ಣ ಅಂತೇಳಿ 5 ಜನ ಈಗ ಪ್ರಸ್ತುತ ಇರತಕ್ಕಂಥ ನಿರ್ದೇಶಕರುಗಳು ಸೇರ್ಕೊಂಡು ಮಾಡಿದ್ದೇವೆ ಇದನ್ನು, ಈ ಸಂಸ್ಥೆಯನ್ನು. ಸೊ ಇಷ್ಟು ದಿವಸ ಇದು ಹೇಗೆ ಅಂತ ಹೇಳಿದರೆ ಒಂದು ಎಲೆಮರೆ ಕಾಯಿ ರೀತಿ ಇದ್ದಂಥ ಒಂದು ಸಂಸ್ಥೆ. ಸಾಮಾನ್ಯವಾಗಿ ನೀವು ಕೇಳಿರ್ತೀರಾ, ಈ ಚೈನೀಸ್ ಬ್ಯಾಂಬು ಅದು ಬೆಳವಣಿಗೆ ಆಗಬೇಕಂದ್ರೆ ಕೆಲವು ವರ್ಷಗಳ ಕಾಲ ಭೂಮಿ ಒಳಗಡೆ ಬೇಸನ್ನು ಮಾಡಿಕೊಳ್ಳುತ್ತೆ, ನಂತರ ಅದು ಎತ್ತರಕ್ಕೆ ಬೆಳೆಯುತ್ತೆ ಅಂತೇಳಿ. ಅದೇ ರೀತಿ ನಮ್ಮ ಸಂಸ್ಥೆಯು ಕೂಡ ಇಷ್ಟು ದಿನ ಇದು ಬೇಸನ್ನು ರೆಡಿ ಮಾಡಿಕೊಂಡಿದೆ. ಈಗ ಇದು ಬೆಂಗಳೂರಿನಿಂದ ಇತರ ಜಿಲ್ಲೆಗಳು ಹಾಗೂ ರಾಜ್ಯದಾದ್ಯಂತ ಎಕ್ಸ್ಟೆಂಡ್ ಮಾಡಲಿಕ್ಕೆ ತಯಾರಿಯನ್ನು ನಾವು ಮಾಡ್ಕೊಳ್ತಾ ಇದ್ದೇವೆ. ಸೊ ಇಟ್ಸ್ ಎ ಗ್ರೇಟ್ ಎರಾ ಅಂತ ಹೇಳ್ಬೋದು ಇದನ್ನು. ಹೆಚ್ಚಿನ ಜನರಿಗೆ ಒಳ್ಳೆಯ ಆರೋಗ್ಯವನ್ನು ತಲುಪಿಸ್ಲಿಕ್ಕೆ ನನ್ನ ಲೈಫಲ್ಲಿ ಆದಂತಹ ಚಾಲೆಂಜ್ಗಳನ್ನೇ ಒಂದು ಅವಕಾಶವನ್ನಾಗಿ ಕನ್ವರ್ಟ್ ಮಾಡಿಕೊಂಡು ಅಧ್ಯಯನವನ್ನು ಮಾಡಿ ಸೊ ಜನರಿಗೆ ಒಳ್ಳೆ ಎಣ್ಣೆ ಕೊಡೋ ಅವಕಾಶ ಸಿಕ್ಕಿದೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮನೆಗೆ ಒಳ್ಳೆಯ ಎಣ್ಣೆಯನ್ನು ಬಳಸಲಿಕ್ಕೆ ಅವಕಾಶ ಸಿಕ್ಕಿದೆ ನನಗೆ, ಮತ್ತು ನನ್ನ ಪ್ರೀತಿ ಪಾತ್ರ ಕೊಡಲಿಕ್ಕೆ ಅವಕಾಶ ಸಿಕ್ಕಿದೆ. ಒಂದು ವಿಶೇಷವಾದಂತಹ ಒಂದು ಕಾರ್ಯ ಮಾಡುವಂಥ ಅವಕಾಶ ಭಗವಂತ ನಮಗೆ ಕೊಟ್ಟಿದ್ದಾರೆ. ಇದನ್ನು ನಾವು ಪ್ರಾಮಾಣಿಕವಾಗಿ ಸತ್ಯ, ಧರ್ಮ, ನ್ಯಾಯ ಹಾಗೂ ಪ್ರಾಮಾಣಿಕವಾಗಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇಲ್ಲೇನಂತ ಹೇಳಿದ್ರೆ ಕೇವಲ ಹಣದಾಸೆಗೆ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯ ಅಲ್ಲ ಇದು. ಈಗ ಸಾಮಾನ್ಯವಾಗಿ ನಾವು ಯಾವುದೇ ಕೆಲಸ ಮಾಡಿದ್ರೂ ಹಣ ಸಹಜವಾಗಿ ಬಂದೇ ಬರುತ್ತೆ. ಕೆಲಸ ಅಂತ ನಾವು ಮಾಡಿದಾಗ ಹಣ ಅನ್ನೋದು ಬಂದೇ ಬರುತ್ತೆ. ಇಲ್ಲೇನಂದರೆ ಮಾಡೋ ಕೆಲಸವನ್ನೇ ಭಗವಂತನ ಕೆಲಸ ಅನ್ನೋ ಭಾವದಿಂದ ಮಾಡಿದಾಗ ಮನಃಶುದ್ಧಿ ಆಗ್ತದೆ. ಮನಃಶುದ್ಧಿ ಆದರೆ ಕಾಯಕವೇ ಕೈಲಾಸ ಅಂತ ಏನು ಬಸವಣ್ಣ ಅವ್ರು ಹೇಳಿದ್ದಾರೆ. ಸೊ ನಮ್ಮ ರಾಮಕೃಷ್ಣ ಆಶ್ರಮದಲ್ಲಿ ಪ್ರವಚನದಲ್ಲಿ ಹೇಳ್ತಾ ಇದ್ರು ಮಂಜು ಮಹಾರಾಜು, ಕಾಯಕವೇ ಕೈಲಾಸ ಅಂದರೆ ನೀನು ಮಾಡೋ ಕೆಲಸ ಬೇರೆ ಅಲ್ಲ, ಪೂಜೆ ಬೇರೆ ಅಲ್ಲ ಅಂತೇಳಿ. ಸೊ ಹಾಗಾಗಿ ನನಗೇನೆಂದರೆ ನಾವು ಮಾಡೋ ಕೆಲಸವನ್ನೇ ಪೂಜೆ ಎಂಬ ಭಾವದಿಂದ ಮಾಡ್ತೇವೆ ನಾವು. SRK ಟೆಂಪಲ್ ಆಫ್ ಆಯಿಲ್ಸ್ ಟ್ಯಾಗ್ಲೈನ್ ಬಂದು ಮೇಡ್ ವಿತ್ ಡಿವೋಷನ್ ಅಂತೇಳಿ. ಸೊ ನಾನು ಎಲ್ಲ ನಮ್ಮ ರಾಜ್ಯದ ಜನತೆ,
ನಮ್ಮ ಬೆಂಗಳೂರಿನ ಜನ ಹಾಗೂ ನಮ್ಮ ದೇಶದ ಜನ ಹಾಗೂ ವಿದೇಶದಲ್ಲಿರ್ತಕ್ಕಂಥ ನಮ್ಮ ಭಾರತೀಯರು ಹಾಗೂ ವಿದೇಶದವರಿಗೆ ಕೂಡ ನಾನು ಹೇಳ್ತಕ್ಕಂಥದ್ದು, ನಮ್ಮ SRK ಟೆಂಪಲ್ ಆಫ್ ಆಯಿಲ್ಸ್ಗೆ ಭೇಟಿಯನ್ನು ಕೊಡಿ, ನಮ್ಮನ್ನು ಆಶೀರ್ವದಿಸಿ. ನೀವು ಒಳ್ಳೆ ಅಡಿಗೆ ಎಣ್ಣೆಗಳನ್ನು ಖರೀದಿ ಮಾಡಿ ನೀವು ಆರೋಗ್ಯವಾಗಿರೋದ್ರ ಮೂಲಕ ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ, ಸಾಮಾನ್ಯವಾಗಿ ನಾವು ಸಾಕಷ್ಟು ಜನರಿಗೆ ಗಿಫ್ಟ್ಗಳನ್ನು ಕೊಡ್ತಾ ಇರ್ತೀವಿ. ನಮ್ಮ ಅಡಿಗೆ ಎಣ್ಣೆಗಳನ್ನು ತೆಗೆದುಕೊಂಡು ಗಿಫ್ಟ್ ಕೊಡಿ, ಅವರಿಗೂ ಒಳ್ಳೆ ಆರೋಗ್ಯ ಸಿಗ್ತಾ ಹಾಗಾಗ್ತದೆ. ಸೊ ಇದರಿಂದ ಏನಾಗುತ್ತೆ ಅಂತೇಳಿದರೆ ಸ್ಪ್ರೆಡಿಂಗ್ ಗುಡ್ನೆಸ್. ನಮಗೆ ಒಳ್ಳೆ ಸಿಗ್ತಾ ಇದೆಯಾ, ಸೇಮ್ ಟೈಮ್ ನಾವು ಬೇರೆಯವ್ರಿಗೆ ಕೂಡ ಕೊಡೋದ್ರಿಂದ ಒಳ್ಳೆಯದನ್ನು ಅವರಿಗೂ ಒಳ್ಳೆ ಆರೋಗ್ಯ ಸಿಗ್ತಾಗುತ್ತೆ. ಸೊ ನಮಗೆ ಸಿಕ್ಕಿರೋ ಅವಕಾಶವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ. ಈ ಸಂಸ್ಥೆ ಇದು ಸಮಾಜಕ್ಕಾಗಿ ಅಂತಲೇ ಮಾಡಿರೋವಂಥದ್ದು. ಇಲ್ಲೇನೆಂದರೆ ಮೂರ್ತಿ ಒಂದು ಕೂತ್ಕೊಂಡಿದ್ದಾನೆ ಅಷ್ಟೇ ಜಾಗದಲ್ಲಿ. ನಮ್ಮ ಇಡೀ ತಂಡ ಏನಂತ ಹೇಳಿದ್ರೆ, ನಾವಿಲ್ಲಿ ಜಸ್ಟ್ ಒಂದು ಜವಾಬ್ದಾರಿಯನ್ನು ನಿಭಾಯಿಸ್ಲಿಕ್ಕೆ ಇಲ್ಲಿ ಕೂತಿದ್ದೀವಿ. ಇದು ಸಮಾಜದ ಸಂಸ್ಥೆ. ಸಮಾಜ ಏನಂತ ಹೇಳಿದ್ರೆ ಇದನ್ನು ಕಾಪಾಡ್ಕೋಬೇಕು ಇದನ್ನು. ಏಕೆಂದರೆ ಇಂಥ ಸಂಸ್ಥೆಗಳು ಕೆಲವೊಂದೇ ಬರೋವಂಥದ್ದು. ಸೊ ಅದನ್ನು ನಾವು ಕಾಪಾಡ್ಕೊಂಡ್ರೆ ಏನಾಗ್ತದೆ ಅಂತ ಹೇಳಿದರೆ, ದರ್ಶನ್ ಅವ್ರ ಸಿನಿಮಾದಲ್ಲಿ ಯಜಮಾನ ಸಿನಿಮಾ ಮಾಡಿದ್ರು. ಆ ಸಿನಿಮಾದಲ್ಲಿ ಅವರು ಅದ್ಭುತವಾದಂಥ ಒಂದು ಇದು ವಿಷಯಗಳನ್ನು ತಿಳಿಸ್ಕೊಟ್ರು ನಮಗೆ. ಸೊ ಇದು ನಾವೀಗ ಅವ್ರ ಸಿನಿಮಾದಲ್ಲಿ ಏನು ಮಾಡಿ ತೋರಿಸಿದ್ರೆ ಅದನ್ನು ನಾವು ಪ್ರಾಕ್ಟಿಕಲಾಗಿ ಮಾಡಿದ್ದೀವಿ. ಸೊ ದರ್ಶನ್ ಸರ್ ಏನಾದ್ರು ಬಂದು ನೋಡಿದ್ರೆ, ಅಥವಾ ಅವ್ರ ಫ್ಯಾಮಿಲಿಯವರು ಮತ್ತು ಅವರ ತಮ್ಮ ದಿನಕರ್ ಸರ್ ಏನಿದ್ದಾರೆ ಅವರು ಕೂಡ ಬಂದು ನೋಡಿದ್ರೆ ತುಂಬ ಖುಷಿ ಪಡ್ತಾರೆ. ಸದ್ಯದಲ್ಲೇ ಅವರನ್ನು ಕೂಡ ನಾವು ಇನ್ವೈಟ್ ಮಾಡೋರಿದ್ದೀವಿ. ದರ್ಶನ್ ಅಭಿಮಾನಿಗಳು ಮತ್ತು ಸುದೀಪ್ ಸರ್ ಅಭಿಮಾನಿಗಳು, ಶಿವಣ್ಣನ ಅಭಿಮಾನಿಗಳು, ಮತ್ತು ರಿಷಬ್ ಶೆಟ್ಟಿ ಸರ್ ಅಭಿಮಾನಿಗಳು, ಮತ್ತು ಯಶ್ ಸರ್ ಅಭಿಮಾನಿಗಳು, ರಕ್ಷಿತ್ ಸರ್ ಅಭಿಮಾನಿಗಳು, ರವಿಚಂದ್ರನ್ ಸರ್ ಅಭಿಮಾನಿಗಳು, ಯಾರೆಲ್ಲ ಅಭಿಮಾನಿಗಳಿದ್ದಾರೆ ಎಲ್ಲರೂ ಬರಬೇಕು, ಈ ಜಾಗಕ್ಕೆ ಬಂದು ನಮ್ಮನ್ನು ಆಶೀರ್ವದಿಸ್ಬೇಕಂತೇಳಿ ತಮ್ಮೆಲ್ಲರಲ್ಲೂ ಪ್ರಾರ್ಥನೆಯನ್ನು ಮಾಡ್ಕೋತೇನೆ. ಇದು ದೇಶದ ಕೆಲಸ. ಎಲ್ಲ ದೇಶ ಪ್ರೇಮಿಗಳು ಬಂದು ನಮ್ಮನ್ನು ಅರಸಬೇಕು ಅಂತೇಳಿ ತಮ್ಮಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ಕೋತೇನೆ. ನಿಮ್ಮೆಲ್ಲರ ಪಾದ ಸ್ಪರ್ಶದಿಂದ ಈ ಒಂದು ಜಾಗ ಒಂದು ತೀರ್ಥಕ್ಷೇತ್ರವಾಗಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೋತೀನಿ. ಎಕ್ಸಿಸ್ಟಿಂಗ್ ಕಸ್ಟಮರ್ ಆದಂತಹ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಜ್ಞಾನ ಭಾರತಿಯಲ್ಲಿ ಸ್ಟೇಷನಲ್ಲಿ ಇರ್ತಕ್ಕಂತಹ ರವಿಜಿ ಅವರು ಬಂದಿದ್ದಾರೆ ನಮ್ಮ ಸಂಸ್ಥೆಗೆ. ಅವರಿಗೆ SRK ತಂಡದ ಪರವಾಗಿ ನಾನು ಸ್ವಾಗತವನ್ನು ಕೊಡ್ತೀನಿ. ಸರ್ ನಮಸ್ಕಾರ. ಸರ್ ತಾವು ಎಷ್ಟು ಸಮಯದಿಂದ ನಮ್ಮ ಸಂಸ್ಥೆಗೆ ಬರ್ತಾ ಇದ್ದೀರಾ? ಸರ್ ಒಂದು 3-4 ವರ್ಷದಿಂದ ಬಂದು ತಗೊಂಡು ಹೋಗ್ತಾ ಇದ್ದೀನಿ ಸರ್. ಯಾವ ಎಣ್ಣೆಗಳನ್ನು ಬಳಸ್ತಾ ಇದ್ದೀರಾ? ಸರ್ ಈಗ ಕಡಲೆಕಾಯಿ ಎಣ್ಣೆ ನಾವು ಜಾಸ್ತಿ ಬಳಸ್ತಾ ಇದೀವಿ. ಓಕೆ, ಏನು ಚೆನ್ನಾಗಿದೆ ಸರ್, ಏನು ತೊಂದರೆ ಇಲ್ಲ. ಓಕೆ, ಸೊ ನೀವು ಗಾಣದ ಎಣ್ಣೆ ಬಳಸಿದ ನಂತರ ನಿಮ್ಗೆ ಏನಾದ್ರು ಬದಲಾವಣೆ ಆಗಿದೆಯಾ? ಬದಲಾವಣೆ ಆಗಿದೆ ಸರ್. ಅದೇ ಈಗ ಆ ಎಣ್ಣೆ ಹಾಕಿದ್ರು ಈ ಎಣ್ಣೆ ಹಾಕಿದೀವಿ ಅಂತಲೇ ಗೊತ್ತಾಗಲ್ಲ. ಓಕೆ, ಮತ್ತೆ ಗುಣಮಟ್ಟ ಈಗ ಅದನ್ನ 4 ಸ್ಪೂನ್ ಹಾಕೋದಕ್ಕೆ ಇದನ್ನ 2 ಸ್ಪೂನ್ ಹಾಕಿದ್ರೆ ಸಾಕಂತ ಒಂದು. ಬೆಂಗಳೂರಿನ ಜನ ಹಾಗೂ ಕರ್ನಾಟಕ ಜನ ಹಾಗೂ ಭಾರತ ದೇಶದಾದ್ಯಂತ ಇರತಕ್ಕಂಥ ನಮ್ಮ ಜನರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅದೇ ಈಗ ಕೆಮಿಕಲ್ಲು ಜಾಸ್ತಿ ಆಯ್ತಲ್ಲದನ್ನ ದಿನೇ ಹಿಂಗೆ ಈ ಥರ ಗಾಣದ ಎಣ್ಣೆಗಳು ಬಂದು ಉಪಯೋಗಿಸೋದ್ರಿಂದ ಒಂದು ಸ್ವಲ್ಪ ಹೆಲ್ತ್ ಚೆನ್ನಾಗಿ ಕಾಪಾಡ್ಕೋಬೋದು ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಹಂಗಾಗಿ ಸ್ವಲ್ಪ ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ, ಈಗ ಹೆಲ್ತ್ಗೆ ಪ್ರಾಮುಖ್ಯತೆ ಕೊಡಬೇಕಾಗಿರೋದ್ರಿಂದ ಈಗ ಅದು ಈ ಎಣ್ಣೆಗಳನ್ನ ಯೂಸ್ ಮಾಡೋಕ್ಕೆ ಒಂದು ಸ್ವಲ್ಪ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ತೆ, ಬರ್ತಾ ಇರಿ. ಅನಂತ ಧನ್ಯವಾದಗಳು. SRK ತಂಡದ ಪರವಾಗಿ ನಾನು ನಿಮಗೆ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಜಯ ರಾಮಕೃಷ್ಣ.